ಶಂಕರ್ನಾಥ್ ಸರ್ ಅವರನ್ನು ಕೂಡ ನಾವು ನೆನಪು ಮಾಡ್ಕೊಳ್ತಾ ಇದೀವಿ. ಅದ್ಭುತವಾದಂತಹ ಅಭಿನಯ, ನಿಜಕ್ಕೂ ರೋಮಾಂಚನಕಾರಿಯಾದಂತಹ ಸಿನಿಮಾ. ಸೊ ಇವೆಲ್ಲವನ್ನ ಕೂಡ ಈಗ ನಾವು ಮೆಲ್ಕಾಗ್ತಾ ಇದೀವಿ. ಯಾಕಂದ್ರೆ ನಮ್ಮ ಸಿನಿಮಾದ ಹೆಸರು ಕೂಡ ತರ್ಕ ಹಿಂದೆ ಅಂದ್ರೆ 1989ರಲ್ಲಿ ದಾಖಲೆಯನ್ನ ಸೃಷ್ಟಿ ಮಾಡಿದಂತಹ ಚಿತ್ರ. ಅದೇ ಸಾಲಿಗೆ ಸೇರ್ಬೇಕು ಅಂತ ಆಸೆ ನಮಗಿದೆ, ತರ್ಕ ಸಿನಿಮಾ ತಂಡಕ್ಕಿದೆ. ಹಾಗೆ ಇವತ್ತು ನಾವು ಪ್ರೆಸ್ ಮೀಟ್ ಕಾರ್ಯಕ್ರಮವನ್ನ ಮಾಡ್ತಿರುವಂತಹ ಉದ್ದೇಶ ಬಂದು ಸಕ್ಸಸ್ ಮೀಟ್ ಮತ್ತು ಟ್ರೈಲರ್ ಲಾಂಚ್. ಏನಪ್ಪಾ, ಸಿನಿಮಾ ರಿಲೀಸ್ ಆಗೋಕ್ಕಿಂತ ಮುಂಚೆನೆ ಒಂದು ಸಕ್ಸಸ್ ಮೀಟ್ ಯಾಕೆ ಅನ್ನೋ ಪ್ರಶ್ನೆ ನಿಮ್ಮೆಲ್ಲರಲ್ಲೂ ಇದ್ದೇ ಇರುತ್ತೆ. ಆ ಪ್ರಶ್ನೆಗೆ ಉತ್ತರವನ್ನ ನಾನು ಹೇಳೋದಕ್ಕಿಂತ ಬಹುಶಃ ನಮ್ಮ ಸಿನಿಮಾ ತಂಡದವರು, ನಮ್ಮ ನಿರ್ದೇಶಕರು, ನಿರ್ಮಾಪಕರು ಹೇಳಿದ್ರೆ ಚೆನ್ನಾಗಿರುತ್ತೆ. ಹಾಗಾಗಿ ನಿಮ್ಮೆಲ್ಲರಿಗೂ ಇಂದಿನ ತರ್ಕ ಸಿನಿಮಾದ ಸಕ್ಸಸ್ ಮೀಟ್ ಮತ್ತು ಟ್ರೈಲರ್ ಲಾಂಚ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ, ಸುಸ್ವಾಗತ. ಇವತ್ತಿನ ಕಾರ್ಯಕ್ರಮದ ನಿರೂಪಕಿಯಾಗಿ ನಾನು ಅನುಷಾ ಲಕ್ಕಣ್ಣ. ಮೊದಲಿಗೆ ನಾವು ಕಾರ್ಯಕ್ರಮವನ್ನ ಪ್ರಾರಂಭ ಮಾಡೋದಕ್ಕಿಂತ ಮುನ್ನ ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಕೂಡ ನಾವು ಜ್ಯೋತಿ ಬೆಳಗುವುದರ ಮೂಲಕ ಕಾರ್ಯಕ್ರಮಕ್ಕೆ ವಿದ್ಯುಕ್ತ ಚಾಲನೆಯನ್ನ ನೀಡ್ತೀವಿ. ಇವತ್ತು ವಿಶೇಷವಾಗಿ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಎಷ್ಟೇ ವರ್ಷಗಳು ಅವರು ನಮ್ಮನ್ನ ಅಗಲಿ ಹೋದ್ರು ಕೂಡ ಇವತ್ತಿಗೂ ಅವರು ಅವರ ನೆನಪುಗಳಿಂದ, ಅವರ ಕೆಲಸದಿಂದ, ಅವರ ಮಾತಿನಿಂದ, ಅವರ ಸಿನಿಮಾದಿಂದ ನಮ್ಮೊಟ್ಟಿಗೆ ಸದಾಕಾಲ ಜೀವಂತವಾಗಿರುವಂತಹ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು, ನಿರ್ದೇಶಕರು, ನಿರ್ಮಾಪಕರು ಆದಂತ ದಿವಂಗತ ಶಂಕರ್ನಾಥ್ ಸರ್ ಅವರಿಗೆ ಒಂದು ಪೂಜೆಯನ್ನ ಮಾಡುವ ಮೂಲಕ ಇವತ್ತಿನ ಕಾರ್ಯಕ್ರಮವನ್ನ ನಾವು ಪ್ರಾರಂಭ ಮಾಡೋದಕ್ಕೆ ಇಚ್ಛಿಸ್ತಾ ಇದೀವಿ. ಹಾಗೆ ಇವತ್ತಿನ ನಮ್ಮ ಸಿನಿಮಾ ಏನಿದೆ ಆ ಸಿನಿಮಾನ ನಾವು ಶಂಕರ್ನಾಥ್ ಸರ್ ಅವ್ರಿಗೆ ಅರ್ಪಿಸ್ತಾ ಇದೀವಿ. ಮೈಂಡ್ಸ್ ಎಲ್ಲರೂ ಕೂಡ ಅವರನ್ನ ಸೆಲೆಬ್ರೇಟ್ ಮಾಡ್ತಾ ಇದೀವಿ ನಾವೆಲ್ಲರೂ. ಇದು ನಮ್ಗೆ ಬಹಳ ಖುಷಿ ಕೊಟ್ಟಿದೆ ಇಡೀ ಸಿನಿಮಾ ತಂಡದ ಪರವಾಗಿ. Okay. Your guys are achieved. Seriously, it's a big clap. ಮತ್ತೆ ಅವತ್ತಿನ ದಿವಸ ತುಂಬಾ ಕಷ್ಟ, ನಮಗೂ ಗೊತ್ತು ದುಡ್ಡಿಗೆ ಅವ್ರು ಏನೇನ್ ಮಾಡ್ತಾ ಇದ್ರು ಅಂತೇಳಿ ಅಂತ ನಾವು ನೋಡ್ತಾ ಇದ್ವಿ. ಆಮೇಲೆ ಇಂಥ ಆರ್ಟಿಸ್ಟ್ಗಳನ್ನ ಕರ್ಸಿ ಅವ್ರಿಗೆ ತಕ್ಕನಾಗೆ ಸಪೋರ್ಟ್ ಕೊಟ್ಟು, ಅಂದ್ರೆ ಏನಂದ್ರೆ ಯಾರೇ ಆದ್ರೂ ಅಷ್ಟೇ ಸ್ವಲ್ಪ ದೊಡ್ಡವರು ಅಂದ ತಕ್ಷಣ ಅವ್ರ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಇರುತ್ತೆ. ಇವ್ರ ಅಂದ್ರೆ ಈ ತರ ಮೂವಿಗಳಿಗೆ ಹೋಗಿ ಮಾಡ್ಬೇಕಾ ನಾವು. ಬಟ್ ಇಲ್ಲಿರಂತ ಎಲ್ಲ ಎಕ್ಸ್ಪೀರಿಯನ್ಸ್ ಆರ್ಟಿಸ್ಟ್ಗಳು ಯಾರು ಯಾವತ್ತೂ ಆ ಭಾವನೆ ತೋರಿಸ್ಲಿಲ್ಲ. ಮತ್ತೆ ಪ್ರತಿಯೊಬ್ರು ನಾನ್ ನೋಡ್ದಂಗೆ 7 ಗಂಟೆ ಅಂದ್ರೆ 7 ಗಂಟೆ 7:30 ಶೂಟಿಂಗ್ ಅಲ್ಲಿ ಇರೋರು. ಎಂತ ದೊಡ್ಡ ಆರ್ಟಿಸ್ಟ್ ಗಳಾದ್ರು ನಾನು ನೋಡಿದೀನಿ. 2-3 ದಿವಸ ನಾನು ಬಂದಿದ್ದೆ ಶೂಟಿಂಗಿಗೆ ಬೆಳಿಗ್ಗೆ ಹೊತ್ತು. ಯಾಕಂದ್ರೆ ನಂದು ಸೆಕೆಂಡ್ ಶೂಟ್ ಎದ್ದಿದ್ದು ಮಧ್ಯಾಹ್ನ ಸಾಯಂಕಾಲ. ಬಟ್ ಬೆಳಿಗ್ಗೆ 7 ಗಂಟೆ 7:30 ಬರೋಷ್ಟು ನನ್ಕಿಂತ ಮುಂಚೆ ಎಲ್ಲ ಇರ್ತಾ ಇದ್ರು. ಇವ್ರಿಗೂ ತುಂಬಾ ಹ್ಯಾಟ್ಸ್ ಆಫ್. ಯಾಕಂದ್ರೆ ಇಂಥ ಆರ್ಟಿಸ್ಟ್ಗಳು ಸಪೋರ್ಟ್ ಮಾಡೋದಕ್ಕೆ ಇವತ್ತು ಸ್ಕ್ರೀನ್ ಮೇಲೆ ಎಲ್ಲರೂ ಇರೋದಕ್ಕೆ ಸಾಧ್ಯ. ನೀವೇನೇ ಮಾಡಿದ್ರು ಮುಂದೆ ಬರ್ತಿರೋಂಥ ಮೂವಿಗೆ ಒಳ್ಳೆ ಯಶಸ್ಸು ಬರಲಿ, ನಿಮ್ಗೊಂದು ಒಳ್ಳೆ ಹೆಸರಾಗ್ಲಿ. ತುಂಬಾ ಥ್ಯಾಂಕ್ಸ್. ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ಪ್ರೆಸ್ ಮತ್ತೆ ಮೀಡಿಯಾದವ್ರಿಗೆ ನನ್ನ ಹೃದಯಪೂರ್ವಕವಾದ ಧನ್ಯವಾದ. ಯಾಕೆಂದ್ರೆ ನಿಮ್ಮಿಂದ ಇವಾಗ ಈ ಹೊಸಬ್ರ ತಂಡ ನೀವೇ ಬೆಳೆಸ್ಬೇಕು, ನೀವೇ ಹಾರೈಸ್ಬೇಕು. ಮತ್ತೆ ನಿಮ್ಮಿಂದ ಇದಕ್ಕೆ ಸಕ್ಸಸ್ ಸಿಗ್ಬೇಕು ಅಂತ ನಾನು ಫಸ್ಟ್ ನಿಮ್ಮ ಹತ್ರನೇ ಕೇಳ್ಕೊಳ್ತಾ ಇದ್ದೀನಿ. ನನ್ಗೆ ತುಂಬಾ ಖುಷಿ ಆಯ್ತು ಅಂದ್ರೆ ಇವ್ರದ್ದು ನಾನು ಶಾರ್ಟ್ ಮೂವಿ ಮಾಡಿದ್ದೆ. ಅವಾಗ ನನ್ಗೆ ಗೊತ್ತಾಯ್ತು ಅಂದ್ರೆ ಎಷ್ಟು ಚೆನ್ನಾಗಿ ಇವನ್ ವರ್ಕ್ ಮಾಡ್ತಾರೆ ಅಂತ. ಸೊ ತುಂಬಾ ಖುಷಿ ಆಯ್ತು. ಸೊ ಹಾಗಾಗಿ ಅವಾಗ ಅವ್ರು ಹೇಳಿದ್ರು ಅಂದ್ರೆ ದೊಡ್ಡ ಮೂವಿ ಮಾಡ್ಬೇಕಿದ್ರೆ ನೀವೇ ಮಾಡ್ಬೇಕು ತಾಯಿ ಪತ್ರನ ಅಂತ. ಖಂಡಿತ ಅಂತ ನಾನು ಮಾತು ಕೊಟ್ಟಿದ್ದೆ. ಹಾಗೆ ಅವರು ನನ್ ಕರೆಸ್ಬಿಟ್ಟು ಮಾಡಿಸಿದ್ರು. ತುಂಬಾ ಖುಷಿ ಆಯ್ತು. ಮತ್ತೆ ತುಂಬಾ ಕಷ್ಟದಲ್ಲಿ ಅವ್ರು ಮಾಡ್ಬೇಕಿದ್ರೆ ಸ್ಟಾರ್ಟಿಂಗ್ ಅಲ್ಲಿ ಅವರು ತುಂಬಾ ಹೇಳ್ಕೊಳ್ತಾ ಇದ್ರು, ನಮ್ಮ ಹತ್ರ ಏನೂ ಇಲ್ಲ ನಿಮ್ಗೆ ಕೊಡೋದಿಕ್ಕೆ, ಆದ್ರೆ ಮನ್ಸು ಪೂರ್ವಕವಾಗಿ ನಾವು ನಿಮ್ಮ ಹತ್ರ ಬ್ಲೆಸ್ಸಿಂಗ್ ಕೇಳ್ಬಿಟ್ಟು ನಾವು ಸ್ಟಾರ್ಟ್ ಮಾಡ್ತಾ ಇದೀವಿ ಅಂತ. ಆಮೇಲೆ ನಾನು ಹೇಳ್ದೆ, ಇಲ್ಲ ಖಂಡಿತ ಸಕ್ಸಸ್ ಆಗತ್ತೆ, ನೀವು ಮಾಡಿ. ಅಂದ್ರೆ ಸ್ಟಾರ್ಟಿಂಗ್ ಏನಾದ್ರೂ ಒಂದು ಸ್ಟಾರ್ಟ್ ಮಾಡ್ಬೇಕಿದ್ರೆ ಕಷ್ಟ ಇದ್ದೇ ಇರುತ್ತೆ. ಸೊ ತೊಂದ್ರೆ ಇಲ್ಲ, ಮಾಡಿ, ನಾವು ಸಪೋರ್ಟ್ ಮಾಡ್ತೀವಿ ಅಂತ. ಆದ್ರೆ ಅವರು ಏನ್ ಹೇಳಿದ್ರು ಅದಕ್ಕಿಂತ ಜಾಸ್ತಿನೇ ಕೊಟ್ಟಿದ್ದಾರೆ ನಾನು ಕೇಳೋ ಮುಂಚೆನೆ. ಹಾಗಾಗಿ ತುಂಬಾ ಖುಷಿ ಆಯ್ತು. ಮತ್ತೆ ವರ್ಕ್ ತುಂಬಾ ಚೆನ್ನಾಗಿ ತಗೊಂಡಿದ್ದಾರೆ. ಟೈಮ್ ಒಳಗಡೆ ಅಂದ್ರೆ ಅವ್ರು ಹೇಳಿದ್ದು ಜಾಸ್ತಿ ದಿವಸ, ಆದ್ರೆ ವರ್ಕ್ ತುಂಬಾ ಕಮ್ಮಿ ದಿವಸದಲ್ಲಿ ಮುಗಿಸಿದ್ರು. ನಿಜವಾಗ್ಲೂ ನನಗೆ ತುಂಬಾ ಖುಷಿ ಆಗತ್ತೆ. ಅಂದ್ರೆ ಗ್ರೇಟ್.
ಸೊ ತುಂಬಾ ಖುಷಿ ಆಗ್ತಾ ಇದೆ ಇವತ್ತು ಈ ಸಕ್ಸಸ್ ಮೀಟ್ ಅಂತ ನೀವು ಹೇಳಿದ್ದ ಹಾಗೆ ಸಕ್ಸಸ್. ಯಾಕಂದ್ರೆ ಇಷ್ಟು ಜನ ಪ್ರೊಡ್ಯೂಸರ್ಸ್ ಎಲ್ಲರೂ ಸೇರ್ಕೊಂಡು ಇವ್ರಿಗೆ ಸಪೋರ್ಟ್ ಮಾಡಿದ್ದಕ್ಕೆ ಇವರು ಈ ಹಂತಕ್ಕೆ ತಲುಪಿದ್ದಾರೆ. ಇನ್ನು ಇವಾಗ ರಿಲೀಸ್ಗೆ ರೆಡಿ ಆಗಿದೆ, ರಿಲೀಸ್ ಆಗ್ತಾ ಇದೆ. ಹಾಗಾಗಿ ಮತ್ತೆ ನಾನು ವಿಶ್ ಮಾಡ್ತೀನಿ, ವಿಶ್ ಆಲ್ ದ ಬೆಸ್ಟ್, ಒಳ್ಳೇದಾಗ್ಲಿ, ಒಳ್ಳೆ ಸಕ್ಸಸ್ ಸಿಗ್ಲಿ, ಮತ್ತೆ ಹೀಗೆ ನಿಮ್ಮ ಜರ್ನಿ ಮುಂದೆ ಹೋಗ್ಲಿ ಅಂತ ನಾನು ಹಾರೈಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ, ನನ್ನ ಹೆಸರು ವೆಂಕಟಾಚಲ ಅಂತ. ನನಗೆ ಈ ಪಾತ್ರ ಸಿಗಬೇಕಾದ್ರೆ ಮೇಡಮ್ ಅವರೇ ಅವರಿಗೆ ರೆಕಮೆಂಡ್ ಮಾಡಿದ್ದು, ಬಹಳ ಸಂತೋಷ. ಅದರಲ್ಲೂ ನನ್ನ ಕ್ಯಾರೆಕ್ಟ್ರು ಮುಸ್ಲಿಂ ಕ್ಯಾರೆಕ್ಟ್ರು. ನಮ್ಮ ಫ್ಯಾಮಿಲಿ ಮುಸ್ಲಿಂ, ನನ್ನ ಮಗಳಲ್ಲಿ ಕೂತಿದ್ದಾಳೆ. ನನ್ ಮುಸ್ಲಿಂ ಭಾಷೆ ಮಾತಾಡೋದಕ್ಕೂ ಬರಲ್ಲ, ತಮಿಳು ಬರಲ್ಲ, ತೆಲುಗು ಬರಲ್ಲ, ಕನ್ನಡ ಬಿಟ್ಟು ಏನೂ ಬರಲ್ಲ. ಮುಸ್ಲಿಂ ಪಾತ್ರ ನನಗೆ ಕೊಟ್ಟಿದ್ದಾರೆ. ಯಾಕೆ ಮಾಡ್ತೀನಿ, ಯಾಕೆ ಮಾಡೋದು ಅಂತ ಹೇಳಿ ಒದ್ದಾಡ್ತಾ ಇದ್ದೆ. ಅದಕ್ಕೆ ಡೈರೆಕ್ಟರ್ ಏನ್ ಕೂಲಾಗಿದ್ದಾರೆ, ನೀವೇನು ಯೋಚನೆ ಮಾಡ್ಬಿಡಿ, ನಾನು ಹೇಳ್ಕೊಡ್ತೀನಿ ಎಲ್ಲ ಆ ಥರ ಮಾಡ್ಕೊಂಡು ಹೋಗಿ ಅಂತ. ಅವ್ರು ಏನ್ ಹೇಳ್ಕೊಟ್ಟು ನಿರ್ದೇಶಕರು ಆ ಥರ ಮಾಡ್ಕೊಂಡು ಹೋಗಿದ್ದೀನಿ. ನಿಜವಾಗಿ ಈ ತಂಡ ನೋಡಿದ್ರೆ ನನಗೆ ಬಹಳ ಖುಷಿ ಆಗುತ್ತೆ. ಬರೀ ಅದೇನು ಹೇಳ್ತಾರೆ, ಜಿಂಕೆ ಓಡಾಡ್ತಾರಲ್ಲ, ಜಿಂಕೆ ಓಡ್ತಾವಲ್ಲ, ಆ ತರ ಎಲ್ಲರೂ ಒಗ್ಗಟ್ಟಾಗಿ ನಿಂತು ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಫಸ್ಟ್ ಮೊದಲನೇ ಸಿನಿಮಾದಲ್ಲೇ ಇಷ್ಟೊಂದು ಕೆಲಸ ಮಾಡ್ತಿದ್ದಾರೆ. ಇಂಥವ್ರಿಗೆ ಸಪೋರ್ಟ್ ಮಾಡಿದ್ರೆ ಇನ್ನು ಎಲ್ಲೋ ಅವರು ನಿಜವಾಗ್ಲೂ ಮೇಲ್ಕೆ ಇರ್ತಾರೆ ಅನ್ನೋ ಭಾವನೆ ನನಗೆ ಈಗ ಬಂದಿದೆ. ಆಮೇಲೆ ಅವರು ನಿಯತ್ತಿನ ಕೆಲಸ ಎಲ್ಲ ಏನೇನು ಕೆಲಸ ಮಾಡ್ಬೇಕೆಲ್ಲ ಶ್ರದ್ಧೆ ಭಕ್ತಿಯಿಂದ ಮಾಡ್ತಾರೆ. ಕಲಾವಿದರನ್ನ ಕೊನೆಯಲ್ಲಿ ಶೂಟಿಂಗ್ ಮುಗಿದ ತಕ್ಷಣ ಮನೆ ಕಳಿಸ್ಬೇಕಾದ್ರೆ ಯಾವ ತರ ಕಳಿಸ್ಬೇಕು, ಹೇಗೆ, ಆಮೇಲೆ ಅವ್ರಿಗೆ ಏನೇನು ಸಲ್ಬೇಕು ಅವತ್ತೇ ನಿಜವಾಗಿರಿ. ಈ ತರ ಇದೆಲ್ಲ ನೋಡಿದ್ಮೇಲೆ ನಾವ್ ಯಾಕೆ ಅಷ್ಟೆಲ್ಲ ಇಸ್ಕೊಂಡ್ವಿ ಅಂತ ನಮ್ಗೆ ಅನಿಸ್ತದೆ. ವಾಪಸ್ ಕೊಡ್ತೀನಿ, ಸುಮ್ಮನೆ ಇಲ್ಲ, ನಿಜವಾಗ್ಲೂ ಬೇಜಾರಾಯ್ತು. ಇಂತ ಇಟ್ಕೊಂಡು ನಾವು ಒದ್ದಾಡ್ತಾ ಇರ್ಬೇಕಾದ್ರೆ ನಾನೇನು ಏನು ಬಲವಂತ ಮಾಡಿಲ್ಲ, ನಾನು ಕೇಳೋದಿಲ್ಲ. ನಡೀರಿ ಕೆಲಸ ಮಾಡೋಣ ಅಂತ ಅವ್ರ ಜೊತೆಗೆ ನಾನು ನಿಂತ್ಕೊಂಡೆ. ಬಹಳ ಖುಷಿ ಆಯ್ತು. ಪಾತ್ರ ಚೆನ್ನಾಗಿದೆ. ಆಮೇಲೆ ನಿರ್ದೇಶಕ ನನ್ನ ಕೈಗೆ ಮಂಚ್ಕೊಟ್ಟು ಬಿಟ್ರು. ಏಕಮಾರ್ ದೋತು ಕೂಡ ಮುಗಿಸ್ಬಿಡ್ಬೇಕು ಅಂತ ಏಕಮಾರ್ ಹೊಡೆದೆ. ಯಾರು ಹೊಡೆದ್ನೋ, ಗಂಡಸರು ಹೊಡೆದ್ನೋ, ಹೆಂಗಸರು ಹೊಡೆದ್ನೋ, ಮನುಷ್ಯರು ಹೊಡೆದ್ನೋ, ಪ್ರಾಣಿಗೆ ಹೊಡೆದ್ನೋ, ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ಯಾವ ಕಚಕ್ ಅಂತ ಕತ್ತರಿಸದೆ ಮುಖದ ಚೆಲ್ಲ ಅಂತ ರಕ್ತಲ್ಲ ಆರ್ತು. ಅಮ್ಮ ಒಂದೇ ಟೇಕ್ ಓಕೆ. ಆಮೇಲೆ ನಿರ್ದೇಶಕರು ಕೇಳಿದೆ, ಸ್ವಾಮಿ ನಾನ್ ಬಿಟ್ಕೊಡಲ್ಲ, ಕತೆ ಸುಮ್ಕಿರಿ. ಈಗ ಯಾರು ಇವಾಗ ನಾನು ಕತ್ತರಿಸಿದ್ನಲ್ಲ, ಏಕ್ ಮಾರಿ ದೋತುಗಳ ಮಾರದ್ನಲ್ಲ, ಯಾರಿಗ್ ಮಾರಿದ್ದು ಅಂತ ನಾನು ಹೇಳಕ್ಕಿಲ್ಲ. ನೀವೇ ತಾನೇ ಹೊಡೆದಿ, ನೀವೇ ತಿಳ್ಕೊಳ್ಳಿ. ನಾವೇನು ತಿಳ್ಕೊಳ್ಳೋದು, ಯಾರು ಹೊಡೆದಿ ಅಂತ ಹೇಳಿ ಸ್ವಾಮಿ. ಹೇಳಲಿಲ್ಲ ಕೊನೆವರೆಗೂ. ನಾವ್ ಹೇಳಲ್ಲ, ಯಾರು ಹೊಡೆದ್ರಿ ಏನು ಅಂತ ನಾನೇ ಯಾಕೆ ಹೇಳಿ. ಸೀದಾ ಥಿಯೇಟರ್ಗೆ ಬನ್ನಿ, ಥಿಯೇಟರ್ ಕುತ್ಕೊಂಡು ಸಿನಿಮಾ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಅಂದ್ರೆ. ಅದಕ್ಕೆ ನಾನು ಇವತ್ತು ನಿಮ್ ಜೊತೆ ಬಂದಿದ್ದೀನಿ. ನಿಮ್ ಜೊತೆ ಕರ್ಕೊಂಡೋಗಿ ನಿಮ್ ಜೊತೆ ಮಧ್ಯದಲ್ಲಿ ಕೂತ್ಕೊಂಡು ನಾನು ಸೀನ್ ಯಾಕೆ ಆ ತರ ಕತ್ತರಿಸಿದೆ ಅಂದ್ಬಿಟ್ಟು ಭಯ ಇಲ್ಲದೆ ನಿಮ್ ಜೊತೆ ನೋಡ್ತೀನಿ. ನೀವು ದಯವಿಟ್ಟು ಎಲ್ಲರೂ ಬಂದು ಸಿನಿಮಾನ ಥಿಯೇಟರ್ಲ್ಲೇ ನೋಡಿ. ಇಂಥ ಹುಡುಗರಿಗೆ ದಯವಿಟ್ಟು ಸಹಾಯ ಆದಷ್ಟು, ನಮ್ಮ ಕೈ ಸಹಾಯ ಆದಷ್ಟು ನಾವು ಮಾಡ್ತೀನಿ. ನೆಕ್ಸ್ಟ್ ಪಿಕ್ಚರ್ಗೆ ನಾವೇನಕ್ಕೆ ತಗೊಳ್ಳಲ್ಲ ಸ್ವಾಮಿ, ನಿಮ್ ಜೊತೆ ನಾವು ಬರ್ತೀವಿ. ದಯವಿಟ್ಟು ಕರ್ಕೊಳ್ಳಿ ಸ್ವಾಮಿ. ಆಗ್ಲಿ, ಮನೇಲಿ ಕೂತ್ಕೊಂಡಿರಕ್ಕಾಗಲ್ಲ. ನಿಜವಾಗ್ಲೂ ಮನೇಲಿ ನಾವು ಇರಕ್ಕಾಗಲ್ಲ. ನಾನು MSI ಎಂಪ್ಲಾಯಿ, 20-30 ವರ್ಷ ಸರ್ವಿಸ್ ಮಾಡಿ ಮನೇಲಿದ್ದೆ, ರಿಟೈರ್ಡ್ ಆಗಿ ಸೀರಿಯಲ್ ಸಿನಿಮಾಗಳು ಮಾಡ್ಕೊಂಡಿದ್ದೀನಿ. ದಯವಿಟ್ಟು ನೀವು ಯಾವಾಗ ಕರೀತೀರ ಅವಾಗ ನಾನು ಆಲ್ರೆಡಿ ನಿಮ್ ಜೊತೆಗೆ ಇರ್ತೀನಿ. ನೀವು ನೋಡಿದ್ರೆ ಮೆಜೆಸ್ಟಿಕ್ ಅಲ್ಲಿ ಯಮಧರ್ಮ ಚಿತ್ರಗುಪ್ತ ಓಡಾಡ್ತಾ ಇದ್ರೆ ನಮ್ಮನ್ನು ಕರೀಲಿಲ್ಲ ಸ್ವಾಮಿ. ಕರೀರಿ ಸ್ವಾಮಿ, ನಾವು ಬರ್ತೀವಿ ನಿಮ್ ಜೊತೆಗೆ. ನಿಜವಾಗಿ ಹೀಗೆ ಮುಂದುವರಿಲಿ. ತಂಡ ಬಹಳ ಚೆನ್ನಾಗಿದೆ. 2ನೇ ಸಿನಿಮಾ ಶುರು ಮಾಡಿ ನಾವು ನಿಮ್ ಜೊತೆಗೆ ಇರ್ತೀವಿ. ಎಲ್ಲರಿಗೂ ಒಳ್ಳೇದಾಗ್ಲಿ, ಈ ತಂಡಕ್ಕೆ ಒಳ್ಳೇದಾಗ್ಲಿ ಅಂತ ಹೇಳಿ ತರ್ಕಕ್ಕೆ ಜೈ ಹಿಂದ್. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಕುಣಿಗಲ್ ನರಸಿಂಹಮೂರ್ತಿ ಅಂದ್ಬಿಟ್ಟು. ನಮ್ದು ಡೈರೆಕ್ಟರ್ದು 2016ರಿಂದ ಫ್ರೆಂಡ್ಶಿಪ್ ಆಯ್ತು. ಅವ್ರು ಒಂದು ಸಣ್ಣ ಶಾರ್ಟ್ ಮೂವಿ ಮಾಡಿದ್ರು ಕರೆದ್ಬಿಟ್ಟು ನನಗೆ ಚಾನ್ಸ್ ಕೊಡ್ತಾ ಇದ್ರು. ನಾನು ಅನ್ಕೋತಾ ಇದ್ದೆ ದೊಡ್ಡದ್ ಮಾಡಿದಾಗ ಕರೀತಾರ ಇಲ್ವ ಅಂತ. ಆದ್ರೆ ಕರೆದ್ಬಿಟ್ಟು ಇದ್ರಲ್ಲಿ ಒಳ್ಳೆ ಪಾತ್ರ ಕೊಟ್ಟವ್ರೆ. ಅವ್ರಿಗೆ ನಾನು ಧನ್ಯವಾದ ಹೇಳ್ತೀನಿ. ಆಮೇಲೆ ಈ ಟೀಮು ಅಷ್ಟೇನೆ, ಎಲ್ಲರೂ ನಮ್ಗೆ ಬಹಳ ಪ್ರೀತಿ ತೋರಿಸ್ತಾರೆ. ಈ ಟೀಮ್ಗೆ ಒಳ್ಳೇದಾಗ್ಲಿ. ಟೀಮು ತುಂಬಾ ಸೈಲೆಂಟ್ ಅಂದ್ರು, ಅದಕ್ಕೆ ಹಿಂಗ್ ಬಂದ್ ನಂಗೆ ಹೋಗ್ಬಿಡ್ತೀರಾ, ಇಷ್ಟು ಚೆನ್ನಾಗಿ ಮಾತಾಡ್ತೀರಾ ಅಂದ್ರೆ ಕ್ಷಮಿಸಿ, ನನ್ ಚೇರ್ ಹಾಕಿ ನಿಮ್ಮನ್ನು ಕೂರಿಸ್ಬೇಕಿತ್ತು. ಈಗ ಇಲ್ಲಿ ಮಾಲಾ ಜಯಮಾಲ ರಾಣಿ ಮಹಾರಾಣಿ ಫಿಲಂ ನೆನಪಾಗ್ತದೆ ಮೇಡಮ್. ಏನ್ ಹೆಸರು ಕಾಂಬಿನೇಷನ್ ನಿಮ್ದು? ಸೊ ಇವಾಗ ಮಾಲಾನ ಜಯಮಾಲನ ಯಾರು ಮಾತಾಡ್ತೀರಾ? ಓಕೆ, ಜಯಮಾಲ ಅವರು. ಓಕೆ ಮೇಡಮ್ ಹೇಳಿ.
ನಮ್ಮ ಕೋ-ಪ್ರೊಡ್ಯೂಸರ್ಸ್. ಹಲೋ, ಎಲ್ರಿಗೂ ನಮಸ್ಕಾರ. ಇಲ್ಲಿ ನಿಲ್ದಿರುವಂತ ಪ್ರೆಸ್ ಮೀಟ್ರಿಗೂ ಮತ್ತೆ ಮೀಡಿಯಾದವ್ರಿಗೂ ಧನ್ಯವಾದಗಳು ಅರ್ಪಿಸ್ತೀನಿ, ಸ್ವಾಗತವನ್ನು ಬಯಸ್ತೀನಿ. ಮತ್ತೆ ಈ ಚಿತ್ರತಂಡ ತುಂಬಾ ಕಷ್ಟಪಟ್ಟಿದ್ದಾರೆ ತರ್ಕ ಸಿನಿಮಾ ಮಾಡಬೇಕು ಅಂತ. ಬಟ್ ಯಾವುದೇ ತಂದೆ ತಾಯಿಗೆ ಮಕ್ಕಳು ಫಿಲಿಂ ಲ್ಯಾಂಡ್ಗೆ ಹೋಗ್ತೀವಿ ಅಂದ್ರೆ ಪ್ರತಿಯೊಬ್ಬರಿಗೂ ಇಷ್ಟ ಇಲ್ಲ, ಅದೆಲ್ರಿಗೂ ಗೊತ್ತಿರೋದೆ. ಆದ್ರೆ ನಾನು ಆಮೇಲೆ ಅವ್ನು ಕಷ್ಟಪಡೋದು ನೋಡಿ ಮನ್ಸು ಏನು ಒಂದು ಫಿಲಿಂ ಲ್ಯಾಂಡ್ಗೆ ಆಯ್ಕೆ ಮಾಡ್ಕೊಳ್ಳೋದು ತುಂಬಾ ಕಷ್ಟ ಈ ಏಜ್ ಅಲ್ಲಿ. ಆದ್ರೆ ಒಂದ್ ಕಡೆ ಯಾರೋ ಒಂದು ಹಾಸ್ಪಿಟ್ಲಿಗೆ ಹೋಗಿದ್ವಿ, ಅಲ್ಲೊಬ್ರು ಡಾಕ್ಟರ್ ಹೇಳಿದ್ರು ನನ್ನ ಮಗನಿಗೆ, ಏನ್ ಮಾಡ್ತಿದ್ದೀಯಪ್ಪ ಅಂದಾಗ ಅವರು ನಾನು ಡೈರೆಕ್ಟ್ ಆಗಿ ಮಾಡ್ತಿದ್ದೀನಿ ಅಂದಾಗ, ಇಂಜಿನಿಯರ್ ಡಾಕ್ಟರ್ ಯಾರು ಬೇಕಾದ್ರೂ ಮಾಡ್ತಾರೆ ಕಣೋ, ಈ ವಯಸ್ಸಿಗೆ ನೀನು ಡೈರೆಕ್ಟ್ ಮಾಡ್ತಿದ್ದೀರಾ ಅಂತ ನಿಜವಾಗ್ಲೂ ಅವರು ಖುಷಿ ಪಟ್ಟು ನನ್ನ ಮಗನ್ಗೆ ಹಾರೈಸಿದ್ರು. ಅಲ್ಲಿ ಈ ವಯಸ್ಸಲ್ಲಿ ಇದು ನಾನು ನಿರ್ದೇಶಕ ಮಾಡ್ಬೇಕಂತ ಸೆಲೆಕ್ಟ್ ಮಾಡ್ಕೊಂಡಿದ್ಯಾ ಅಂತ ತುಂಬಾ ಖುಷಿ ಆಗತ್ತೆ. ಬಟ್ ತುಂಬಾ ಕಷ್ಟಪಟ್ಟಿದ್ದಾರೆ. ಎಷ್ಟೊಂದ್ಸಲ ನಂಗೆ ಮಗ ಲೇಟ್ ಆಗಿ ಬರೋದು, ಮನೆಗೆ ಊಟ ತಿಂಡಿ ತಿಂತೋ ಇಲ್ವೋ ಅಂತ ಪಾಪ ತುಂಬಾ ಕಷ್ಟಪಟ್ಟಿದ್ದಾರೆ. ರಾತ್ರಿ ಲೇಟ್ ಆಗಿ ಬರೋದು, ಕ್ರೌಡ್ ಫಂಡಿಂಗು ನೋಡಿದ್ರೆ ತುಂಬಾನೇ ಹಳು ಬರ್ತಿತ್ತು ಎಷ್ಟೊಂದ್ಸಲ. ನಿಜವಾಗ್ಲೂ ಫೀಲ್ಡ್ ನ ಸೆಲೆಕ್ಟ್ ಮಾಡ್ಕೊಂಡಿದ್ದಾನೆ. ಬಟ್ ಅವ್ರ ಚಿತ್ರತಂಡ ತುಂಬಾ ಕಷ್ಟಪಟ್ಟಿದ್ದಾರೆ. ಎಲ್ರು ಆ ಚಿತ್ರತಂಡನ ತರ್ಕ ಮೂವಿನ ನೋಡಿ ಸಿನಿಮಾಕ್ಕೆ ಬಂದ ಕನ್ನಡ ಸಿನಿಮಾನ ಬೆಳೆಸ್ಬೇಕು ಅಂತ ನಾನು ಎಲ್ಲರಲ್ಲೂ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಯಾರು ಮಾತಾಡ್ತೀರಾ? ಎಲ್ರಿಗೂ ನಮಸ್ಕಾರ. ಸ್ಪೆಷಲ್ ಆಗಿ ಏನು ಹೇಳೋದ್ ಬೇಕಾಗಿಲ್ಲ, ಎಲ್ಲ ನೀವೇ ಇದ್ರಲ್ಲಿ ನೋಡಿದಿರ ಟ್ರೈಲರ್ ಅಲ್ಲಿ, ಮತ್ತೆ ಅವರು ಕಷ್ಟಪಟ್ಟಿರೋದೆಲ್ಲ ಈ ವಿಡಿಯೋದಲ್ಲೇ ತೋರಿಸಿದ್ದಾರೆ. ಎಲ್ಲರೂ ಸಪೋರ್ಟ್ ಮಾಡಿ ಅವರಿಗೆ ಬೆಳೆಯೋದಕ್ಕೆ ಅವಕಾಶ ಮಾಡ್ಕೊಡಿ. ಮತ್ತೆ ಅವ್ರಿಗೆ ಆಲ್ಮೋಸ್ಟ್ ಸಕ್ಸಸ್ ಸಿಕ್ಕಿದೆ ಅಂತ ಅನ್ಕೋತೀನಿ ಅವ್ರು ಬಿದ್ದಿರೋ ಕಷ್ಟಕ್ಕೆ. ಸೊ ಇಷ್ಟೇ ಹೇಳಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಅಲ್ಲ, ಇವಾಗ್ಲೇ ಇಷ್ಟು ಕಾಟ ಕೊಡ್ತಾ ಇದಾರೆ, ಅವಾಗ ಹೆಂಗ್ ಕೊಟ್ಟಿದ್ರು ಅದನ್ನ ಹೇಳಿ. ಎಲ್ಲರಿಗೂ ನಮಸ್ಕಾರ. ಏನು ಹೇಳೋದೇನು ಬೇಕಾಗಿಲ್ಲ. ಆಕ್ಚುಲಿ ನಮ್ದು ಅವ್ರದ್ದು 10 years ಲವ್. ಆ ಲವ್ ಅಲ್ಲೇ ಸ್ಟಾರ್ಟ್ ಲೈಕ್ ನಂಗೆ ಫಿಲಂ ಇಂಡಸ್ಟ್ರಿ ಅಂದ್ರೆ ಇಷ್ಟ, ಫಿಲಂ ಮಾಡ್ಬೇಕು ಹಂಗೆ ಹಿಂಗೆ ಅಂತ. ಬಟ್ ಅವ್ರ ಡ್ರೀಮ್ ಮಂದಿ ಫುಲ್ಫಿಲ್ ಆಯ್ತು. ನನ್ಗೆ ಅದಕ್ಕಿಂತ ಇನ್ನೇನು ಇಲ್ಲ. ಹೇಳ್ಬೇಕು ಅಂದ್ರೆ ತುಂಬಾ ಕಷ್ಟ ಬಿದ್ದಿದ್ದಾರೆ, ತುಂಬಾ ಇದಾಗ್ತಿದೆ ಇವತ್ತು. ಲೈಕ್ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ರೆ ವಿ ಆರ್ ವೆರಿ ಪ್ರೌಡ್ ಅಷ್ಟೇ ಹೇಳಕ್ ಇದ್ ಮಾಡ್ತೀನಿ. ಥ್ಯಾಂಕ್ ಯು ಎವ್ರಿಬಡಿ. ಮಾಡಿದೀವಿ ಅಂತ ಹೇಳಿ ಕ್ರೌಡ್ ಫಂಡಿಂಗ್ ಅಂತ ಹೇಳಿ. ಸೊ ಅವಾಗ ನಾನು ಸೀರಿಯಲ್ ಮಾಡ್ತಾ ಇದ್ದೆ. ಸೊ ಫಸ್ಟ್ ಆಫ್ ಆಲ್ ಅಂಜನ್ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ ಅಂತ ಒಳ್ಳೆ ಪಾತ್ರ ಕೊಟ್ಟಿದ್ದಕ್ಕೆ. ಸೊ ಅಷ್ಟು ಸ್ಟ್ರಗಲ್ ಮಾಡ್ಬೇಕಾದ್ರೂ ನನಗೆ ಒಂದು ಒಳ್ಳೆ ಪಾತ್ರ ಸಿಕ್ಕಿದ್ದಿಲ್ಲ. ಸೊ ನ್ಯಾಚುರಲ್ ಆಕ್ಟ್ ಮಾಡಕ್ಕೆ ಮತ್ತೆ ನಂಗೂ ಒಂದು ಗ್ಯಾಪ್ ಕೊಡ್ತಿದ್ರು. ಸೊ ಅದಕ್ಕೆ ಥ್ಯಾಂಕ್ಸ್ ಅಂಡ್ ಪುನೀತ್ ಅವ್ರಿಗೆ ಥ್ಯಾಂಕ್ಸ್. ಅಂಡ್ ದಯವಿಟ್ಟು ಎಲ್ಲರೂ ಫೆಬ್ರವರಿ 28ಕ್ಕೆ ಚಿತ್ರಮಂದಿರಕ್ಕೆ ಬನ್ನಿ. ಸೊ ಎಲ್ಲರಿಗೂ ಹಾರೈಸಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಇಡೀ ತಂಡಕ್ಕೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದೀನಿ. ಮತ್ತೊಮ್ಮೆ ನಾನು ನಿಮ್ಮನ್ನ ವೇದಿಕೆಗೆ ಬರ್ಮಾಡ್ಕೊಳ್ತೀವಿ. ಕೈಂಡ್ಲಿ ಪ್ಲೀಸ್ ಬಿ ಸೀಟೆಡ್. ಬೆಂಬಲ ನೀಡಿ. ಇದೇ ತಿಂಗಳು 28ಕ್ಕೆ ಸಿನಿಮಾ ರಿಲೀಸ್ ಆಗ್ತಿದೆ. ದಯಮಾಡಿ ಎಲ್ಲರೂ ಚಿತ್ರಮಂದಿರಕ್ಕೆ ಬಂದು ಚಿತ್ರ ನೋಡಿ ಅಂತ ಮುಖ ಕೇಳ್ಕೊತಾ ಇದ್ದೀನಿ. ಧನ್ಯವಾದಗಳು. ಓಕೆ, ನಮ್ಮ ನಿರ್ಮಾಪಕರಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದೀವಿ. ಜೊತೆಗೆ ಈಗ ಸಿನಿಮಾದ ನಿರ್ದೇಶಕರು ಮಾತನಾಡಬೇಕು. ಸೊ ನಿರ್ದೇಶಕರು ಎಷ್ಟು ಪ್ಯಾಷನೇಟ್ ಆಗಿರುವಂತ ಒಬ್ಬ ನಿರ್ದೇಶಕರು. ಅವ್ರ ತಾಯಿ ಮಾತಾಡ್ಬೇಕಂದ್ರೆ ಕೂಡ ಹೇಳ್ತಾ ಇದ್ರು, ಎಲ್ಲಿ ನೋಡಿದ್ರು ಸಿನಿಮಾ, ಕಾಫಿ ಕುಡಿತಿದ್ರು ಸಿನಿಮಾಗೆ ಹೋಗ್ಬೇಕಂದ್ರೂ ಸಿನಿಮಾ, ಬರೀ ಸಿನಿಮಾ ಬಗ್ಗೆನೆ ಮಾತಾಡ್ತಾ ಇದ್ರು. ಮೀಡಿಯಾ ಮಿತ್ರರಿಗೆಲ್ಲರಿಗೂ ನನಗೆ ಈ ಫಿಲಂ ಫಸ್ಟ್ ಸ್ಟಾರ್ಟ್ ಆಗಿದೆ. ನಮ್ಮ ತಾಯಿ ಮತ್ತೆ ನಮ್ಮ ದೊಡ್ಡಮ್ಮ ಒಂದ್ ಸ್ವಲ್ಪ ದುಡ್ಡು ಕೊಟ್ರು, ಆಮೇಲೆ ನಮ್ಮ ಅಜ್ಜಿ ಸ್ವಲ್ಪ ದುಡ್ಡು ಕೊಟ್ರು. ಅವರಿಂದಾನೇ ಸ್ವಲ್ಪ ಸ್ಟಾರ್ಟ್ ಆಗಿದ್ದು. ಸೊ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಆಮೇಲೆ ನಮ್ಮಣ್ಣ ವಿನೋದಣ್ಣ ಬಂದಿದ್ದಾರೆ, ಪುಣ್ಯಕ್ಕ ಬಂದಿದ್ದಾರೆ, ಅವರಿಬ್ರು ಸ್ವಲ್ಪ ಸಪೋರ್ಟ್ ಮಾಡಿದ್ದಾರೆ. ಅವ್ರಿಗೆಲ್ಲ ಥ್ಯಾಂಕ್ಸ್ ಹೇಳ್ತೀನಿ. ಅವರಿಂದಾನೇ ಸಿನಿಮಾ ಸ್ಟಾರ್ಟ್ ಆಗಿದ್ದು. ಅದಾದ್ಮೇಲೆ 400 ಜನ ಕ್ರೌಡ್ ಫಂಡಿಂಗ್ ಆಗಿ ಯಾರು ನಮಗೆ ಸಪೋರ್ಟ್ ಮಾಡಿದ್ರು ಅವ್ರಿಗೆಲ್ಲ ಥ್ಯಾಂಕ್ಸ್ ಹೇಳ್ತೀನಿ. ಅವರು ತುಂಬಾ ಜನ ಬಂದಿದ್ದಾರೆ. ಅದ್ ಬಿಟ್ರೆ ಪವನ್ ಅವರು ನಿರ್ಮಾಪಕರು, ಗಂಧರ್ವ ಎಂಟರ್ಟೈನ್ಮೆಂಟ್ಸ್ ಅವರು, ಅವ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಆಮೇಲೆ ಸಂತೋಷ್ ಕುಮಾರ್ ಅಂದ್ಬಿಟ್ಟು ಮೇನ್ ಪ್ರೊಡ್ಯೂಸರ್, ಅವ್ರು ಬಂದಿಲ್ಲ, ಅವ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಸಿನಿಮಾ ಟ್ರೈಲರ್ ನೀವೇ ನೋಡಿದೀರಾ. ಇದೊಂದು ಸಸ್ಪೆನ್ಸ್ ಥ್ರಿಲ್ಲರ್ ಫಿಲಮ್. ಇದುವರೆಗೂ ಯಾವ್ದಾದ್ರು ಸಸ್ಪೆನ್ಸ್ ಥ್ರಿಲ್ಲರ್ ಫಿಲಮ್ ಅಲ್ಲಿ ಹಾಕಿದೀವಿ ಪೋಸ್ಟರ್ ಅಲ್ಲೇನೆ. ಅದೆಲ್ಲ ಬೆಸ್ಟ್ ಸಸ್ಪೆನ್ಸ್ ಥ್ರಿಲ್ಲರ್ ಫಿಲಮ್ಸ್ ಕನ್ನಡದಲ್ಲಿ. ಆ ರೇಂಜ್ಗೆ ಹೋಗ್ತಿದ್ರು ನಿಮ್ಗೆ ಅದ್ರಲ್ಲೆಲ್ಲ ಏನ್ ಟ್ವಿಸ್ಟ್ ಗಳಿತ್ತು ಎಂಡ್ ಅಲ್ಲಿ, ಅದೇ ತರನೇ ಒಂದು ಟ್ವಿಸ್ಟ್ ಇದೆ. ನೀವ್ ಯಾರು ಎಕ್ಸ್ಪೆಕ್ಟ್ ಮಾಡಿರಲ್ಲ ಆ ತರ ಇರುತ್ತೆ.
ದಯವಿಟ್ಟು 28ಕ್ಕೆ ಥಿಯೇಟರ್ ಬಂದು ಸಿನಿಮಾ ನೋಡಿ, ಯಾರಿಗೂ ಡಿಸಪಾಯಿಂಟ್ ಮಾಡಲ್ಲ. ಆಮೇಲೆ ಮೇನ್ ಥ್ಯಾಂಕ್ಸ್ ಹೇಳ್ಬೇಕಂದ್ರೆ ಅಂಜನ್ ಮತ್ತೆ ನಿವಾಸ್ ಅವರಿಬ್ರು ಯಾವಾಗಲೂ ಅವರಿಂದನೇ ನನಗೆ ಡೈರೆಕ್ಟ್ ಆಗಿರೋದು. ಅವ್ರು ಇಷ್ಟು ಸಪೋರ್ಟ್ ಮಾಡಿದಕ್ಕೆ ಆಗಿದ್ದು. ಅದು ಬಿಟ್ಟರೆ ಮ್ಯೂಸಿಕ್ ಡೈರೆಕ್ಟರ್ ಇಲ್ಲೇ ಇದ್ದಾರೆ, ಆಮೇಲೆ ಎಡಿಟರ್ ಸರ್ ಇಲ್ಲಿದ್ದಾರೆ, ಅವರು ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಥ್ಯಾಂಕ್ ಯು. ಆಮೇಲೆ ಈಗ ಪ್ರತಿಮಾ ಅವರು ಹೀರೋಯಿನ್ ಆಗಿ ಮಾಡಿದ್ದಾರೆ, ಅವರು ತುಂಬಾ ಪ್ರಮೋಷನ್ ಎಲ್ಲ ತುಂಬಾ ಸಪೋರ್ಟ್ ಮಾಡ್ತಾರೆ, ಅವ್ರಿಗೂ ಥ್ಯಾಂಕ್ಸ್ ಹೇಳಿ. ಥ್ಯಾಂಕ್ ಯು ಸೊ ಮಚ್. ಯಾಕೆ ಅಂತ ಸರ್, ತರ್ಕ ಅಂದ್ರೆ ಅದು ಒಂದು ಲಾಜಿಕ್ ಅಂತ, ತರ್ಕ ಅಂದ್ರೆ ಲಾಜಿಕ್ ಅಂತ. ಸೊ ಸಿನಿಮಾಲ್ ಒಂದು ಲಾಜಿಕ್ ಇದೆ, ಅದು 89 ಬಂದಿದ್ರಿಂದ ಮತ್ತೆ ಅದೇ ತರ ಟೈಟ್ಲ್ ಇಡಬೇಕು ಅಂತ ಅನ್ಸಿದ್ದು ಯಾಕೆ ತಮಗೆ? ಸರ್, ಫಸ್ಟ್ ಆಫ್ ಆಲ್ ಟೈಟಲ್ ಏನಿದೆ ಲಾಜಿಕ್ ಅನ್ನೋದು, ಅದು ನಮ್ ಸಿನಿಮಾಲ್ ಒಂದು ಅದಿಕ್ ಬರುತ್ತೆ, ಅದು ಹೇಳಕ್ಕೆ ಆಗಲ್ಲ, ಅದೇ ಒಂದು ಟ್ವಿಸ್ಟ್ ಇದೆ. ಸೊ ಅದನ್ನ ಹೇಳಕ್ಕಲ್ಲ. ಅದಾದ್ಮೇಲೆ ನಾವೆಲ್ಲ ಶಂಕರಣ್ಣ ಅವ್ರ ಅಭಿಮಾನಿ ಆಗಿರೋದ್ರಿಂದ ನಾನು, ಅಂಜನ್, ನಿವಾಸ್ ಅವರೆಲ್ಲ ಇದೇ ಟೈಟಲ್ ಆಪ್ಟ್ ಆಗುತ್ತೆ ನಮ್ ಸಿನಿಮಾಗೆ ಅಂದ್ಬಿಟ್ಟು ಅದೇ ಇಟ್ವಿ. ಆಮೇಲೆ ಸಸ್ಪೆನ್ಸ್ ಥ್ರಿಲ್ಲರ್, ಅದನ್ನು ಕೂಡ ತರ್ಕಾನು ನಮ್ದು ಕೂಡ ಸಸ್ಪೆನ್ಸ್ ಥ್ರಿಲ್ಲರ್ ಇದೆ. ಸೊ ಅದು ವರ್ಕ್ ಆಗುತ್ತೆ ಅಂತ ಹೇಳಿ ತರ್ಕಾನೇ ಇಟ್ವಿ ಸರ್. ಯಾವಾಗ ಶುರು ಆಗಿದ್ದು ಸರ್? ಇದು 22 ಅಲ್ಲಿ ಸ್ಟಾರ್ಟ್ ಮಾಡಿದ್ವಿ ಆಕ್ಚುಲಿ. ಬಟ್ ಏನಂದ್ರೆ ಪ್ರೊಡ್ಯೂಸರ್ಸ್ ಪ್ರಾಬ್ಲಮ್ ಇದೆ, ಎಲ್ಲ ನಿಂತೋಗಿತ್ತು. ಅದಾದ್ಮೇಲೆ ನಾವು ಕ್ರೌಡ್ ಫಂಡಿಂಗ್ ಸ್ಟಾರ್ಟ್ ಮಾಡಿದ್ವಿ. ಆ ಕ್ರೌಡ್ ಫಂಡಿಂಗ್ ಇಂದಾನೆ ನಮ್ಗೆ ಎಲ್ಲ ಫಿಲ್ಮ್ ಫುಲ್ ಕಂಪ್ಲೀಟ್ ಆಯ್ತು. 400+ ಇನ್ವೆಸ್ಟರ್ ಇದಾರೆ. ಕ್ರೌಡ್ ಫಂಡಿಂಗ್ ಅಂದ್ರೆ ಎಲ್ಲರೂ ಆನ್ಲೈನ್ ಅಲ್ಲಿ ಮಾಡ್ತಾರೆ, ಬಟ್ ಆನ್ಲೈನ್ ಅಲ್ಲಿ ನಮ್ಗೆ ಯಾರು ನಂಬಲಿಲ್ಲ. ನಮ್ಮ ಫ್ರೆಂಡ್ಸ್ ಜಾಸ್ತಿ ನಂಬಲಿಲ್ಲ, ರಿಲೇಟಿವ್ಸ್ ಯಾರು ನಂಬಲಿಲ್ಲ. ಬಟ್ ಫೈನಲಿ ನಮ್ಗೆ ಯಾರು ಗೊತ್ತಿರಲ್ವೋ ಅವರೇ ನಮ್ಗೆ ಎಲ್ಲ ಸಪೋರ್ಟ್ ಮಾಡಿ ಸಿನಿಮಾನ ಕಂಪ್ಲೀಟ್ ಮಾಡೋ ತರ ಆಯ್ತು ಸರ್. ಕ್ರೌಡ್ ಫಂಡಿಂಗ್ ಅಲ್ಲಿ ಯಾರ ರಿಟರ್ನ್ಸ್ ಆ ಥರದನ್ನ ಕೇಳಿದ್ರೆ ನಮ್ಮನ್ನು ಪ್ರೊಡ್ಯೂಸರ್ ಅಂತ ಇಲ್ಲ ಸರ್, ಎಲ್ಲ ಮೇನ್ ಜಾಸ್ತಿ ಜನ ಏನ್ ಹೇಳಿದಂದ್ರೆ ನಮ್ಗೇನ್ ರಿಟರ್ನ್ಸ್ ಏನ್ ಕೊಡಬೇಡಿ, ಬಟ್ ನೀವೇನ್ ಕಷ್ಟ ಪಡ್ತಾ ಇದೀರಲ್ಲ, ಹುಡುಗರು ಡೈಲಿ ಬರ್ತಾ ಇದೀರಾ, ನಾವು 8 ತಿಂಗಳು ಫುಲ್ ಕ್ರೌಡ್ ಫಂಡಿಂಗ್ ಜನಗಳ ಹತ್ರನೇ ಹೋಗಿ ಮಾಡಿದ್ದು. ನಮ್ಗೇನ್ ರಿಟರ್ನ್ ಕೊಡೋದು ಬೇಡ, ನಿಮ್ಗೆ ಒಳ್ಳೇದಾದ್ರೆ ಸಾಕು ಅಂತಾನೆ ಎಲ್ಲರೂ ಕೊಟ್ಟಿದ್ದು. ಬಟ್ ನಾವೆಲ್ಲರಿಗೂ ರಿಟರ್ನ್ ಕೊಡ್ತೀವಿ. ಎಲ್ಲ ಡೀಟೇಲ್ಸ್ ಇದೆ ಸರ್ ನಮ್ಮ ಹತ್ರ. ಅವ್ರಿಗೆ ಶೋ ಕರೆಯೋದಕ್ಕೆ ಏನಾದ್ರು ಪ್ಲಾನ್ ಮಾಡ್ಕೊಂಡಿದ್ದೀರಾ ಅಂತ? ಹೌದೌದು ಸರ್, ಶೋ ಇದೆ. ಅವ್ರಿಗೂ ಎಲ್ಲರಿಗೂ ಆಲ್ರೆಡಿ ಸ್ವಲ್ಪ ಜನಕ್ಕೆ ತೋರಿಸಿದ್ವಿ ಶೋಸ್ ನ, ಎಲ್ಲರಿಗೂ ಒಳ್ಳೆ ರಿವ್ಯೂಸ್ ಬಂದಿದೆ ಅವ್ರ ಕಡೆಯಿಂದ. ಡಿಸ್ಟ್ರಿಬ್ಯೂಟರ್ ಚಂದನ್ ಫಿಲಮ್ಸ್ ಕುನಾಲ್ ಇಲ್ಲೇ ಬಂದಿದ್ದಾರೆ. ಬ್ಲಿಂಕ್ ಎಲ್ಲ ಇಟ್ಟಾಯ್ತು, ಅವರೇ ಮಾಡಿಕೊಟ್ಟಿದ್ದು. ಥ್ಯಾಂಕ್ ಯು. 4 ಸಾಂಗ್ಸ್ ಇದೆ ಸಿನಿಮಾದಲ್ಲಿ, ಚೆನ್ನಾಗಿದೆ, ಎಲ್ಲ ನೋಡಿ. ಕ್ರಾಸ್ ಆಗಿದೆಯಾ ಒಳಗಿದೆಯಾ? ಬಜೆಟ್ ಒಳಗಡೆ ಇದೆ ಸರ್. ಬಜೆಟ್ ಕ್ರಾಸ್ ಮಾಡಿದ್ರೆ ತಿರ್ಗಾ ರೋಡ್ ಹೋಗಿ ಎಲ್ಲ ನೋಡ್ಕಕ್ ಆಗಲ್ಲ ಸರ್, ಕಷ್ಟ ಆಗ್ಬಿಡುತ್ತೆ. ರಿಲೀಸ್ ಬಂತಲ್ರಿ ಅದಕ್ಕೆ? ರಿಲೀಸ್ ಬಜೆಟ್ ಇದೆ ಸರ್, ಇದೆ. ಅದನ್ನು ಎಲ್ಲ ಕ್ರೌಡ್ ಫಂಡಿಂಗ್ ಅಲ್ಲೇ ಮಾಡಿರೋದು. ನಾವು ಎಲ್ಲ ಶೋಸ್ ತೋರಿಸ್ಬಿಟ್ಟು ಶೋಸ್ ಇಷ್ಟ ಆಗಿರೋರು ದುಡ್ಡು ಕೊಟ್ಟಿರೋರೆಲ್ಲ ಅದ್ರಲ್ಲೇನೆ ಡಿಸ್ಟ್ರಿಬ್ಯೂಷನ್ ಮಾಡಿಸ್ತಾರೆ ಇವಾಗ. ಹೆಂಗೆ ಸರ್ ಸಕ್ಸಸ್ ಮೀಟ್? ಇನ್ನೊಂದೇ ಗೊತ್ತಾ, ಪುನೀತ್, ನಿವಾಸು ಮತ್ತೆ ಅಂಜನು ಒಂದೇ ಫಿಲ್ಮ್ ಇನ್ಸ್ಟಿಟ್ಯೂಟ್ ಇಂದ ಪಾಸ್ ಔಟ್ ಆಗಿ ಹೊರಗಡೆ ಬಂದಿದ್ದಾರೆ. ಸೊ ವಿಜಯ್ ಫಿಲ್ಮ್ ಇನ್ಸ್ಟಿಟ್ಯೂಟ್ ಅಂತ 2015 ಅಲ್ಲಿ ಫ್ರೆಂಡ್ಸ್. ಅಂಜನ್ ಅವ್ರನ್ನ ಫಸ್ಟ್ ಫಿಲ್ಮ್, ವೆರಿ ಪ್ಯಾಷನೇಟ್ ಅಬೌಟ್ ಮೂವಿ ಹುಡುಗ. ಸೊ ಅಂಜನ್ ಮಾತಾಡ್ಲಿ. ಎಲ್ರಿಗೂ ನಮಸ್ಕಾರ ಮೇಡಮ್, ಥ್ಯಾಂಕ್ ಯು. ಹೇಳ್ಬೇಕಂದ್ರೆ ತರ್ಕ ಇದು ಸಕ್ಸಸ್ ಮೀಟ್ ಯಾಕೆ ಮಾಡ್ತಿದೀವಿ ಅಂದ್ರೆ, ಬ್ಯಾಕ್ ಗ್ರೌಂಡ್ ಇಲ್ಲ, ದುಡ್ಡಿಲ್ಲ, ಆಮೇಲೆ ಯಾವುದೇ ಅನುಭವ ಇಲ್ಲ. ಬರೀ 1-2 ಸಿನಿಮಾಗಳಲ್ಲಿ ಸೈಡ್ ಆಕ್ಟಿಂಗ್ ಮಾಡ್ಕೊಂಡು ಇವ್ರ ಜೊತೆ ಅಸೋಸಿಯೇಟ್ ಆಗಿ ಕೆಲಸ ಮಾಡ್ಕೊಂಡಿದ್ದೆ. ಸಿನಿಮಾ ಮಾಡೋದು ನಂಗೆ ಪ್ಯಾಷನ್. ಅಂದ್ರೆ ಮುಂಚೆಯಿಂದ ಸಿನಿಮಾ ಬಿಟ್ರೆ ತಲೆಯಲ್ಲಿ ಬೇರೆ ಏನು ಓಡಲ್ಲ. ಅದಕ್ಕೋಸ್ಕರ ನಾವು ಮಾಡ್ತಿದ್ದ ಕೆಲಸ ಎಲ್ಲ ಬಿಟ್ಟು ಬಂದು ಕೊನೆಗೆ ಏನು ಇಲ್ದಂಗೆ ಸಿನಿಮಾ ಇನ್ಸ್ಟಿಟ್ಯೂಟ್ ಅಲ್ಲಿ ಎಲ್ಲರೂ ಫ್ರೆಂಡ್ಸ್ ಆಗಿ ಕೊನೆಗೆ 1-3 ಶಾರ್ಟ್ ಮೂವೀಸ್ ಮಾಡ್ಕೊಂಡು ಆಮೇಲೆ ನೆಕ್ಸ್ಟ್ ಸಿನಿಮಾ ಮಾಡೋಣ ಅಂದ್ಬಿಟ್ಟು ಪ್ಲಾನ್ ಮಾಡಿದ್ವಿ. ಪ್ಲಾನ್ ಮಾಡಿದಾಗ ಮೇನ್ ಬರೋದೇ ಬಜೆಟ್. ಫಸ್ಟ್ ಒಂದು ಸ್ಕ್ರಿಪ್ಟ್ ಮಾಡ್ಕೊಂಡ್ವಿ, ಅದು ಬಜೆಟ್ ಎಕ್ಸೀಡ್ ಆಗೋಯ್ತು. ಆಮೇಲೆ ಮತ್ತೆ ಲೋ ಬಜೆಟ್ ಅಲ್ಲಿ ಇನ್ನೊಂದು ಸ್ಕ್ರಿಪ್ಟ್ ಮಾಡ್ಕೊಂಡು ಅದಕ್ಕೆ ಟೈಟ್ಲು, ಅಂದ್ರೆ ನಾವು ಸ್ಕ್ರಿಪ್ಟ್ ಮಾಡೋವಾಗ್ಲೇನೆ ತರ್ಕ ಅನ್ನೋ ಟೈಟ್ಲು ಯಾಕೆ ಅಂದ್ರೆ, ಫಸ್ಟ್ ಆಫ್ ಆಲ್ ಈ ಕಂಟೆಂಟ್ ಮಾಡುವಾಗ ನಾನು ಪುನೀತ್ ಅವ್ರ ಕತೆ, ಚಿತ್ರಕಥೆ ಅವ್ರದೇ, ಬಟ್ ಮತ್ತೆ ಡೈಲಾಗ್ಸ್ ಅಲ್ಲೆಲ್ಲ ಇಬ್ರು ಕೆಲಸ ಮಾಡುವಾಗ ನಮ್ಗನ್ಸಿದ್ದು ಇದು ಅಂದ್ರೆ ಲಾಜಿಕ್, ಎಲ್ಲ ಕತೆಗಳಿಗೂ ಒಂದು ಲಾಜಿಕ್ ಇರುತ್ತೆ. ಆ ಲಾಜಿಕ್ ನ ಮೀರಿಸುವಂತದ್ದು, ಅಂದ್ರೆ ಯಾರಿಗೂ ಊಹೆ ಮಾಡಕ್ ಸಾಧ್ಯ ಇಲ್ಲದೆ ಇರುವಂತ ಒಂದು ಚಿತ್ರಕಥೆ ಸೆಕೆಂಡ್ ಹಾಫ್ ಅಲ್ಲಿ ಬರ್ದಿದ್ದಾರೆ ಡೈರೆಕ್ಟ್ರು. ಅದಕ್ಕೋಸ್ಕರ ನಮ್ಗೆ ತರ್ಕ ಅನ್ನೋ ಟೈಟ್ಲು ಸೂಟಬಲ್ ಆಗುತ್ತೆ ಅಂತ ಅನ್ಕೊಂಡ್ವಿ. ಆಮೇಲೆ ಆ ಟೈಟ್ಲ್ ಇಟ್ಕೊಳ್ಳೋಣ ಅಂತ ಅನ್ಕೊಂಡಿದ್ವಿ, ವರ್ಕಿಂಗ್ ಟೈಟ್ಲ್ ಆಗಿ ಇಟ್ಕೊಂಡ್ವಿ. ಆಮೇಲೆ ನಿವಾಸ್ ಅವರು ಕೂಡ ತರ್ಕ ಅನ್ನೋ ಟೈಟ್ಲ್ ಇಡೋಣ ಅಂತ ಅಂದ್ರು. ಹಂಗಾಗಿ ತರ್ಕ ಅನ್ನೋ ಟೈಟ್ಲು ಫೈನಲೈಸ್ ಆಯ್ತು. ಆಮೇಲೆ ನೆಕ್ಸ್ಟ್ ನಾವು ಸಿನಿಮಾ ಮಾಡ್ಬೇಕು ಅಂತ ಬಂದಾಗ ಬಜೆಟ್, ನಮ್ ಸ್ನೇಹಿತ ಒಬ್ಬ ಮುರಳಿ ಅಂತ ಇದ್ದ, ಹೀರೋ ಬೇರೆಯವ್ರಿದ್ರು ಸಿನಿಮಾಗೆ. ಬೇರೆ ಯಾರಾದ್ರು ಅಂದ್ರೆ ಆಲ್ರೆಡಿ ಯಾರಾದ್ರೂ ಸ್ಟಾರ್ ಆಗಿರೋರು ಇಲ್ಲ ಟೈರ್ 2 ಟೈರ್ 3 ಆ ತರ ಟೈಪ್ ಹೀರೋಸ್ ನ ಹುಡುಕಿ ಸಿನಿಮಾ ಮಾಡೋಣ ಅಂತ ಅನ್ಕೊಂಡ್ವಿ. ಬಟ್ ಅವಾಗ ಸ್ಟಾರ್ಟಿಂಗ್ ಅಲ್ಲಿ ನಮ್ಗೆ ಅಷ್ಟು ಸಪೋರ್ಟ್ ಸಿಕ್ಕಿಲ್ಲ. ಆಮೇಲೆ
ಕೊನೆಗೆ ಅವನು ಮುರಳಿ ಅಂತ ನಮ್ ಸ್ನೇಹಿತ, ಅವನು ನೀನೇ ಹೀರೋ ಆಗಿ ಮಾಡ್ಬಿಡು, ನಮ್ ಫ್ರೆಂಡ್ಸ್ ಎಲ್ಲ ಸೇರಿ ನಾವು ನಮ್ ಕೈಲಾದಷ್ಟು ಇನ್ವೆಸ್ಟ್ ಮಾಡ್ತೀವಿ ಅಂತ ಹೇಳಿ ಅವನೊಂದು ಪ್ಲಾನ್ ಕೊಟ್ಟಾಗ ನಮ್ದು ಈ ತರ ಕ್ರೌಡ್ ಫಂಡಿಂಗ್ ಪ್ಲಾನ್ ಶುರು ಆಯ್ತು. ಶುರು ಆದ್ಮೇಲೆ ನಾವು ಬಟ್ ನಮ್ ಸ್ನೇಹಿತರು ಯಾರು ಅಷ್ಟೊಂದು ಚೆನ್ನಾಗಿ ರೆಸ್ಪಾಂಡ್ ಮಾಡ್ಲಿಲ್ಲ. ಆಮೇಲೆ ಕ್ರೌಡ್ ಫಂಡಿಂಗ್ ಮಾಡೋದಕ್ಕೆ ಶುರು ಮಾಡಿದ್ವಿ. ಎಲ್ಲಾ ಕಡೆ ಓಡಾಡಿ ಒಂದ್ 5,000 ಜನದವರೆಗೂ ತಲುಪಿ ಅದ್ರಲ್ಲಿ ಒಂದು 400 ಜನ ಇನ್ವೆಸ್ಟ್ ಮಾಡಿ ನಮ್ಮನ್ನ ನಂಬಿ ಇಲ್ಲಿ ತನಕ ಕರ್ಕೊಂಡ್ ಬಂದ್ರು. ಎಲ್ರಿಗೂ ತುಂಬಾ ಹೃದಯದ ಧನ್ಯವಾದಗಳು. ಹೀಗೆ ನಿಮ್ ಸಪೋರ್ಟ್ ನಮ್ಮ ಮೇಲೆ ಇರ್ಲಿ. ಖಂಡಿತವಾಗ್ಲೂ ನಿಮ್ ನಂಬಿಕೆನ ನಾವ್ ಯಾವತ್ತೂ ಹಾಳು ಮಾಡ್ಕೊಳಲ್ಲ. ನಾವ್ ಹೇಳಿದ್ವಿ ಸರ್, ನೀವು 1,000 ಇನ್ವೆಸ್ಟ್ ಮಾಡ್ತಿರೋದು, 500 ರೂಪಾಯಿ ಇನ್ವೆಸ್ಟ್ ಮಾಡ್ತಿರೋದು ಕೂಡ ಅದು ನಮ್ಗೆ ತುಂಬಾ ದೊಡ್ಡದು. ಯಾಕೆಂದ್ರೆ ನಮ್ ಸಿನಿಮಾ ಅರ್ಧದಲ್ಲೇ ನಿಂತ್ಕೊಳ್ಳುವಂತ ಸಮಯದಲ್ಲಿ ನಮ್ಗೆ ಆ ಟೈಮಲ್ಲಿ ಆ ಐಡಿಯಾ ಬಂತು. ಅವಾಗ ನಾವ್ ಯಾರು ಅಂತಾನೆ ಗೊತ್ತಿಲ್ಲದೆ ಇದ್ರು ಕೂಡ ನಮ್ಗೆ ಅಷ್ಟ್ ಚೆನ್ನಾಗಿ ರೆಸ್ಪಾಂಡ್ ಮಾಡಿ ನಮ್ಮನ್ನ ನಂಬಿ ಇನ್ವೆಸ್ಟ್ ಮಾಡಿದ್ರು. ಹಂಗಾಗಿ ಅವ್ರ ನಂಬಿಕೆನ ಉಳಿಸ್ಕೊಳೋದು ನಮ್ಮ ಜವಾಬ್ದಾರಿ, ನಮ್ಮ ಕರ್ತವ್ಯ. ಹಾಗಾಗಿ ನಮ್ಮ ಕೊನೆ ತನಕ ಅಂದ್ರೆ ನಾವು ಮಾಡೋ ಎಲ್ಲಾ ಸಿನಿಮಾಗಳಲ್ಲೂ ಕೂಡ ಅವ್ರನ್ನ ಒನ್ ಆಫ್ ದಿ ಪಾರ್ಟ್ನರ್ಸ್ ಆಗಿ, ಅಂದ್ರೆ ಹೆಂಗೆ ಅಂದ್ರೆ ಈಗ ಶೇರ್ ಮಾರ್ಕೆಟ್ ಅಲ್ಲಿ ಶೇರ್ ಹೋಲ್ಡರ್ಸ್ ತರ ಇರ್ತಾರಲ್ಲ, ನಮ್ಮ ಸಿನಿಮಾಗಳಿಗೂ ಪ್ರತಿಯೊಂದು ಸಿನಿಮಾಗಳಿಗೂ ಈ ನೆಟ್ವರ್ಕ್ ನ ದೊಡ್ಡದಾಗಿ ಮಾಡ್ಬೇಕು ಅನ್ನೋ ಒಂದು ದೊಡ್ಡ ಆಲೋಚನೆಗಳನ್ನ ಇಟ್ಕೊಂಡಿದೀವಿ. ನಮ್ ಟೀಮ್ ಅದೇ ತರ ಕೆಲಸ ಮಾಡುತ್ತೆ. ಆಮೇಲೆ ಈ ಸಿನಿಮಾ ಮಾಡುವಾಗ ನಮ್ಗೆ ಆರ್ಟಿಸ್ಟ್ಗಳು ಅಂದ್ರೆ ಮೇನ್ ಆರ್ಟಿಸ್ಟ್ಗಳು, ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳು, ಜ್ಯೋತಿ ಅಮ್ಮ, ಕಾವ್ಯ ಅಮ್ಮ, ಆಮೇಲೆ ಸರ್ ವೆಂಕಟಾಚಲ ಸರ್, ಇನ್ನೊಂದು 4-5 ಜನ ತುಂಬಾ ದೊಡ್ಡ ಮುರಳಿ ಮೋಹನ್ ಸರ್, ತುಂಬಾ ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳೆಲ್ಲ ನಮ್ಗೆ, ಶ್ವೇತಾ ಶ್ರೀನಿವಾಸ್ ಅವರು. ಮೇನ್ ಆಗಿ ನಾವು ರಾತ್ರಿ 3 ಗಂಟೆ 4 ಗಂಟೆ 5 ಗಂಟೆ ತನಕನೂ ಶೂಟಿಂಗ್ ಮಾಡಿದೀವಿ. ಒಂದೊಂದ್ಸಲ 6 ಗಂಟೆ ತನಕನೂ ಶೂಟಿಂಗ್ ಮಾಡಿದೀವಿ. ಬೆಳಗ್ಗೆ 6 ಗಂಟೆಗೆ ಶುರು ಆದ್ರೆ ತಿರ್ಗಾ ರಾತ್ರಿ 6 ಗಂಟೆ ತನಕನೂ ಶೂಟ್ ಮಾಡಿದ್ವಿ. ಅವರು ಎಷ್ಟೇ ಸ್ಟ್ರೆಸ್ ಆದ್ರೂ ಕೂಡ ನಮ್ಗೇನು ಅಂದ್ರೆ ನೊಂದ್ಕೊಳ್ದೆ ಅಥವಾ ಏನೋ ಇರಿಟೇಷನ್ ಮಾಡ್ಕೊಳ್ದೆ ನಮಗ್ ಸಪೋರ್ಟ್ ಮಾಡಿದ್ರು. ಅವರೆಲ್ರಿಗೂ ಧನ್ಯವಾದ. ಆಮೇಲೆ ಕ್ಯಾಮ್ರಾ ಮ್ಯಾನ್ ಇಂದ ಹಿಡಿದು ಟೆಕ್ನಿಷಿಯನ್ಸ್ ಎಲ್ಲರೂ ನಮ್ಗೆ ಸಪೋರ್ಟಿವ್ ಆಗಿದ್ರು. ಮ್ಯೂಸಿಕ್ ಡೈರೆಕ್ಟ್ರು, ಆಮೇಲೆ ಎಡಿಟ್ರು ಕೂಡ, ಅವರು ಕೂಡ ಬೇರೆ ಬೇರೆ ಐಡಿಯಾಸ್ ಕೊಡ್ತಿದ್ರು, ಹಿಂಗ್ ಮಾಡೋಣ ಹಂಗ್ ಮಾಡೋಣ ಅಂತ. ಅವರೆಲ್ರಿಗೂ ಧನ್ಯವಾದ. ಆಮೇಲೆ ನಮ್ಮ ಸ್ನೇಹಿತರು, ಮೊದಲನೇದಾಗಿ ಪವನ್ ಕುಮಾರ್, ನಾನ್ ಸಿನಿಮಾ ಇಂಡಸ್ಟ್ರಿಗೆ ಬರೋದಕ್ಕೆ ಡಿಸೈಡ್ ಮಾಡಿದಾಗಿಂದ ಇಲ್ಲಿ ತನಕನೂ ನನ್ನ ಜೊತೆಲಿ ನಿಂತಿದ್ದಾನೆ. ಎಲ್ಲಾದ್ರಲ್ಲೂ ಶಾರ್ಟ್ ಮೂವೀಸ್ಗೆ ಅವನೇ ಪುಷ್ ಮಾಡಿದ್ದಾನೆ. ಅವನಿಗೆ ಸ್ಪೆಷಲ್ ಥ್ಯಾಂಕ್ಸ್. ಇದ್ರಲ್ಲಿ ನಾನು ಪಾತ್ರ ಅಂದ್ರೆ ಹೀರೋ ಅಂತ ಅನ್ಕೊಬಹುದು, ಬಟ್ ಲೀಡ್ ರೋಲ್ ಅಂತ ಹೇಳ್ಬೋದು ಸರ್. ಫಸ್ಟ್ ಲೀಡ್ ರೋಲ್ ನಾನು, ಸೆಕೆಂಡ್ ಲೀಡ್ ರೋಲ್ ನಿವಾಸ್, ಇನ್ನೊಂದು ಲೀಡ್ ರೋಲ್ ಇದೆ ಶ್ರೀಧರ್ ಅಂತ. ಇದೇನಂದ್ರೆ ಸರ್, ಹೀರೋ ಬೇಸ್ಡ್ ಸಿನಿಮಾ ಅಲ್ಲ. ಅಂದ್ರೆ ಮಾಸ್ ಫೈಟ್ ಆಗ್ಲಿ ಇಲ್ಲ ರೊಮ್ಯಾಂಟಿಕ್ ಸಾಂಗ್ಸ್ ಆಗ್ಲಿ ಈ ತರ ಅಲ್ಲ. ಕಥೆನೇ ಚಿತ್ರದ ಹೀರೋ. ಕಥೆಯಲ್ಲಿ ಹೆಂಗೆ ಸಾಗುತ್ತೆ ಕ್ಯಾರೆಕ್ಟರ್ಸ್, ಕೊನೆಯಲ್ಲಿ ಏನೇನ್ ಆಗುತ್ತೆ, ಯಾವ್ಯಾವ ರೀತಿ ಬದಲಾಗುತ್ತೆ ಅನ್ನೋದು ನಿಮ್ಮೆಲ್ರಿಗೂ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ. ದಯವಿಟ್ಟು ಇದೇ ಫೆಬ್ರವರಿ 28ನೇ ತಾರೀಕು ಎಲ್ರು ಬಂದು ಸಿನಿಮಾ ನೋಡಿ, ಆಮೇಲೆ ಇಷ್ಟ ಆಯ್ತಾ ಇಲ್ವಾ, ಯಾಕೆ ಇಷ್ಟ ಆಗಿಲ್ಲ, ನೀವು ಈ ತರ ಸಿನಿಮಾ ಮಾಡಿ, ಅಂದ್ರೆ ಈ ತರ ತಪ್ಪುಗಳನ್ನ ಮಾಡಿದೀರಾ, ತಿದ್ಕೊಂಡು ಮುಂದಕ್ಕೆ ಹೋಗಿ ಅಂತ ಎಲ್ಲರೂ ನಮ್ಮನ್ನ ಹಾರೈಸ್ಬೇಕು, ಹರಿಸ್ಬೇಕು ಅಂತ ಕೇಳ್ಕೊಳ್ತೀನಿ. ಧನ್ಯವಾದ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಒಂದು ಸರ್ಟಿಫಿಕೇಟ್ ಏನೋ ಕೊಟ್ರಲ್ಲ, ಬಾಂಡ್ ಏನದು ಅಂತ ಎಲ್ಲರಿಗೂ ಕೊಟ್ರಲ್ಲ. ಸರ್ಟಿಫಿಕೇಟ್, ಇನ್ವೆಸ್ಟ್ಮೆಂಟ್ ಸರ್ಟಿಫಿಕೇಟ್ ಅಂತ ಸರ್. ಅವ್ರದ್ದು ಫೋಟೋ ತಕೊಂಡು ಅವ್ರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲ ನಮ್ಮ ರಿಜಿಸ್ಟರ್ ಹಾಕೊಂಡು, ಮತ್ತೆ ವಾಟ್ಸ್ಆಪ್ ಗ್ರೂಪ್ ಕೂಡ ಮಾಡಿದೀವಿ. ಅವ್ರನ್ನೆಲ್ಲಾರನ್ನು ಆಡ್ ಮಾಡಿದೀವಿ. ಅದಕ್ಕೆ ಆಡ್ ಮಾಡಿ ಪ್ರತಿಯೊಂದು ಪೋಸ್ಟ್ ಅಂದ್ರೆ ಅಪ್ಡೇಟ್ಸ್, ಸಿನಿಮಾ ಬಗ್ಗೆ ಪ್ರತಿ ಅಪ್ಡೇಟ್ಸ್ ನ ಅವ್ರಿಗೆ ಅದರಲ್ಲಿ ಕಂಪ್ಲೀಟ್ ಆಗಿ ಕೊಟ್ಟಿದೀವಿ ಸರ್. ಥ್ಯಾಂಕ್ ಯು ಅಂಜನ್ ಅವರೇ. ಇದು ನನ್ನ ಹೆಸರು, ಪೂರ್ತಿ ಹೆಸರು ಶ್ರೀನಿವಾಸ್. ಶ್ರೀ ಸೈಲೆಂಟ್ ಮಾಡಿ ಸದ್ಯಕ್ಕೆ ನಿವಾಸ್ ಅಂತ ಇಟ್ಕೊಂಡಿದ್ದೀನಿ. ನಾನು ಸುಮಾರು ಒಂದು 35-40 ಸಿನಿಮಾದಲ್ಲಿ ಜೂನಿಯರ್ ಆರ್ಟಿಸ್ಟ್ ಆಗಿ ಕೆಲಸ ಮಾಡಿದ್ದೀನಿ. ಒಂದು 4 ಸೀರಿಯಲ್ ಅಲ್ಲಿ ಆಕ್ಟ್ ಮಾಡಿದ್ದೀನಿ. 1-2 ಶಾರ್ಟ್ ಮೂವಿ ಮಾಡಿದ್ದೀನಿ. ನಾವು 2015ರಲ್ಲಿ ನಾವೆಲ್ಲ ಫ್ರೆಂಡ್ಸ್ ಆಗಿದ್ದು ಫಿಲಂ ಇನ್ಸ್ಟಿಟ್ಯೂಟ್ ಅಲ್ಲಿ. ಆಮೇಲೆ ಅದಾದ್ಮೇಲೆ 1-2 ವರ್ಷ ನಾನು ಗ್ಯಾಪ್ ಕೊಟ್ಟಿದ್ದೆ, ಹೋಟ್ಲು ಮಾಡಿದ್ದೆ, ಒಂದಷ್ಟು ಕೆಲಸಗಳೆಲ್ಲ ನಡೀತಾ ಇತ್ತು. ಸ್ಟ್ರೈಟ್ ಆಗಿ ಬಂದು ಹೇಳಿದ್ರು, ಈ ತರ ತರ್ಕ ಅಂತ ಒಂದು ಸಿನಿಮಾ, ಇನ್ನೂ ಟೈಟ್ಲ್ ಆಗಿರ್ಲಿಲ್ಲ, ಸಿನಿಮಾ ಮಾಡ್ತಾ ಇದೀವಿ, ಆಕ್ಟ್ ಮಾಡಂಗಿಲ್ಲ, ಇಲ್ಲೇನ್ ಮಾಡ್ತಾ ಇದೀರ ಅದನ್ನೇ ಮಾಡ್ಬೇಕಂತ ಹೇಳಿದ್ರು. ಓಕೆ ಸರಿ ಅಂತ ಅಲ್ಲೋಗಿ ಒಂದು 6-7 ತಿಂಗಳು ರಿಹರ್ಸಲ್ಸ್ ಮಾಡ್ದು. ಫಸ್ಟ್ ರಿಹರ್ಸಲ್ ಮಾಡಿದ್ಮೇಲೆ ಗೊತ್ತಾಯ್ತಿದ್ರಲ್ಲ, ನಾನು ಬರೀ ಪಾತ್ರ ಮಾಡ್ತಾ ಇಲ್ಲ, ಹೀರೋ ಹೀರೋಯಿನ್ ಪ್ರೊಡಕ್ಷನ್ ಮ್ಯಾನೇಜರು ಎಲ್ಲ ಕೆಲಸನೂ ಮಾಡ್ಬಿಟ್ಟಿದ್ದೀನಿ ಇದರಲ್ಲಿ. ಅದೇ ಇದೇ 28ಕ್ಕೆ ಇವಾಗ ಎಲ್ಲರೂ ಬಂದು ಹೇಗೆ ಶುಭ ಹಾರೈಸ್ತಾ ಇದ್ದೀರಾ, ಹಾಗೆ 28ಕ್ಕೆ ಸಿನಿಮಾ ರಿಲೀಸ್ ಆಗುತ್ತೆ. ಎಲ್ಲರೂ ಬಂದು ಥಿಯೇಟರ್ ಅಲ್ಲಿ ನೋಡಿ ನಮ್ಗೆ ಸಪೋರ್ಟ್ ಮಾಡಿ. ನೀವು ಇನ್ವೆಸ್ಟರಾ? ಹೌದು ಸರ್.
ಎಂತ ಆಕ್ಟ್ ಮಾಡಿದ್ಯಪ್ಪ, ನಿನಗೇನಾದ್ರೂ ಸ್ವಲ್ಪ ನಾಚಿಕೆ ಮಾನ ಮರ್ಯಾದೆ ಅನ್ನೋದು ಏನಾರು ಇದೆಯಾ? ಅಲ್ಲ ಏನಾರು ಇದೆಯಾ? ಒಂದ್ ಹೆಣ್ಮಗಿಗೆ ಯಾವ ತರ ಟಾರ್ಚರ್ ಕೊಡ್ಬೋದು? ಹಾ ನೀನೇನೆ ಯಾವ ತರ ಟಾರ್ಚರ್ ಕೊಡ್ಬೋದು? ಯಾವ ತರ ಟಾರ್ಚರ್ ಕೊಡ್ಬೋದು? ಅಷ್ಟೇ ಟಾರ್ಚರ್ ಕೊಟ್ಟಿದ್ಯಲ್ಲ, ನಿನಗೆ ಸರಿ ಅನ್ಸುತ್ತಾ? ಯಾವ ತರ ಟಾರ್ಚರ್ ಕೊಟ್ಟಿದ್ಯಾ ನೀನು? ಒಂದ್ ಹೆಣ್ಮಗಿಗೆ ಯಾವ ರೀತಿ ಟಾರ್ಚರ್ ಕೊಡ್ಬೋದು? ಅಕ್ಕ ನೀನ್ ಸಿನಿಮಾ ರಿಲೀಸ್ ಆದ್ಮೇಲೆ ಬರಕ್ಕೆ ಟ್ರೈಲರ್ಗೆ ಬಂದ್ಬಿಟ್ಟಿದ್ದಲ್ಲ ಕೊಟ್ಟಿಲ್ಲ. ಸರಿ ಸರಿ ಹಲೋ ಮೇಡಮ್, ಇದೇನ್ ಮಾತಾಡ್ಕೊಂಡು ಮಾತಾಡಿದ್ರೆ ಅವ್ರ ಹತ್ರ 1,000 ರೂಪಾಯಿ ನೀವ್ ಇಸ್ಕೋಬೇಕು. ಇದು ಮಾತಾಡ್ಕೊಂಡು ಮಾತಾಡಿದ್ರ ಇಲ್ಲ ಹೆಂಗೆ? ಇದು ಪೇಮೆಂಟ್ ಥಿಯೇಟರ್ ಅಲ್ಲಿ ಸಿನಿಮಾ ರಿಲೀಸ್ ಆಗುತ್ತೆ, ಎಲ್ಲರೂ ಬಂದು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ನಮ್ಮ ಚಿತ್ರದ ನಾಯಕಿ ಪ್ರತಿಮಾ ಅವರು ಈಗಾಗಲೇ ಅವರು ತೆಲುಗುವಿನ ವಾಹಿನಿಯಲ್ಲಿ ಮುದ್ದು ಸೊಸೆಯಾಗಿ ಕೂಡ ಅವ್ರು ಕಾಣಿಸ್ಕೊಳ್ತಾ ಇದ್ದಾರೆ. ಸೊ ಪ್ರತಿಮಾ ಅವರು ಫಸ್ಟ್ ಆಫ್ ಆಲ್ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ. ನಂಗೆ ಈ ಮೂವಿದು 2022 ಅಲ್ಲಿ ಅನ್ಸುತ್ತೆ ಅಲ್ವಾ ಕತೆ ಹೇಳಿದ್ ನೀವು? ಅವಾಗ ಹೋದ್ವಿ, ಕತೆ ಹೇಳಿದ್ರು, ತುಂಬಾ ಇಷ್ಟ ಆಯ್ತು ಕತೆ ಹೇಳಿದಾಗ. ಏನಿದು ಏನಿರ್ಬೋದು ಈ ಕಥೆಯಲ್ಲಿ? ನಿಜವಾಗ್ಲೂ ನನಗೂ ಗೊತ್ತಿಲ್ಲ ಇದ್ರ ಬಗ್ಗೆ, ಕ್ಲಾರಿಟಿಯಾಗಿ ನನಗೂ ಹೇಳಿಲ್ಲ ಇದ್ರು. ಬಟ್ ಹೇಳಿದಷ್ಟೇ, ಏನು ನಿಮ್ ಕ್ಯಾರೆಕ್ಟರ್ ಇದು 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 ಇಷ್ಟು ಅಂತ ಹೇಳಿದ್ರು. ಓಕೆ ಫೈನ್ ಅಂತ ಮಾಡ್ದೆ. ಅದಾದ್ಮೇಲೆ ಡಬ್ಬಿಂಗ್ ಲಾಸ್ಟ್ ಡೇ ಹೋಗಿದ್ದೆ ಡಬ್ಬಿಂಗಿಗೆ. ಅವಾಗೂ ಕೇಳ್ದೆ ಏನ್ ಹೇಳಿ ಇದು ಕತೆ, ನಂಗೆ ಅರ್ಥನೇ ಆಗ್ತಾ ಇಲ್ಲ, ಯಾವಾಗ ಹೇಳ್ತೀರಾ? ಇಲ್ಲ ನೀವು 28 ಫೆಬ್ ನೀವೇ ಥಿಯೇಟ್ರಿಗೆ ಹೋಗಿ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಅಂತ ಹೇಳಿದ್ರು ಡೈರೆಕ್ಟ್ರು. ಸೊ ತುಂಬಾ ಕಷ್ಟಪಟ್ಟು ಮಾಡಿದ್ದಾರೆ. ಬಟ್ ಒಂದ್ ಬೇಜಾರಿದೆ ಡೈರೆಕ್ಟರ್, ಏನು ಅಂದ್ರೆ ಪ್ರಮೋಷನ್ಸ್ಗಾಗ್ಲಿ ಯಾವ್ದಕ್ಕೂ ನೀವು ನನ್ನ ಕರ್ದಿಲ್ಲ. ತುಂಬಾ ಅನ್ಯಾಯ ಇದು ನಿಜವಾಗ್ಲೂ. ನಾನು ಪ್ರತಿ ಸತಿ ಹೇಳಿದ್ದೀನಿ ಇವರಿಗೆ, ಕರೀರಿ ಬರ್ತೀನಿ, ಎಲ್ಲೇ ಹೋದ್ರು ಬರ್ತೀನಿ, ಕರೀರಿ ಕರ್ದೇ ಇಲ್ಲ. ಅದು ಯಾಕೆ ಕರ್ದಿಲ್ಲ ನನಗೂ ಗೊತ್ತಿಲ್ಲ. ಪ್ಲೀಸ್ 28ಗೆ ಫಿಲ್ಮ್ ರಿಲೀಸ್ ಇದೆ, ಅದಕ್ಕಿಂತ ಮುಂಚೆ ಎಲ್ಲರೂ ಹೋದ್ರೆ ಕರೀರಿ ಪ್ಲೀಸ್. ನಾನೇ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ, ಕರೀರಿ. ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಬಂದಿದ್ದಕ್ಕೆ. 28 ಫೆಬ್ ಮೂವಿ ರಿಲೀಸ್ ಆಗ್ತಾ ಇದೆ, ಎಲ್ರು ನೋಡಿ, ಥಿಯೇಟರ್ಗೆ ಬಂದು ನೋಡಿ, ಸಪೋರ್ಟ್ ಮಾಡಿ. ಇಲ್ಲಿ ಏನ್ ಕೂತಿದೀವಿ ಎಲ್ಲರೂ ಹೊಸ ಪ್ರತಿಭೆಗಳೇ, ಎಲ್ಲರಿಗೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ತೆ. ನನ್ನ ಹೆಸರು ಸೂರಜ್ ಜೋಯಿಸ್ ಅಂತ. ಸೊ ಅವ್ರು ಹೇಳ್ದಂಗೆ ಈ ಹಿಂದೆ ಒಂದಷ್ಟು ಸಿನಿಮಾಗಳಿಗೆ ಮಾಡಿದೀನಿ. ಅದೆಲ್ಲ ಬಿಟ್ಟು ಇದೆಲ್ಲದಕ್ಕಿಂತ ಮುಂಚೆ ಒಂದಷ್ಟು ವರ್ಷಗಳ ಮುಂಚೆ ಒಂದು ಅಗ್ಲಿ ಸೈಡ್ ಅಂತ ಒಂದು ಶಾರ್ಟ್ ಫಿಲಮ್ ಮಾಡಿದೆ. ಸೊ ನಮ್ಮ ಪುನೀತ್ ಅವರು ಅದಕ್ಕೆ ಆಕ್ಚುಲಿ ಡೈರೆಕ್ಷನ್ ಮಾಡಿದ್ರು. ಒಂದ್ ಕಾರಣಾಂತರಗಳಿಂದ ಅದನ್ನ ಆಕ್ಚುಲಿ ಅವ್ರು ಅನ್ಕೊಂಡಷ್ಟು ಜಾಸ್ತಿ ಅದಕ್ಕೆ ಪ್ರೊಡಕ್ಷನ್ ವ್ಯಾಲ್ಯೂನ ಅದನ್ನ ತಂದ್ಕೊಡಕ್ಕೆ, ಅಷ್ಟು ಅವ್ರ ಯೋಚನೆಗಳನ್ನ ಅದನ್ನ ಹಾಕಕ್ಕೆ, ಅದರಲ್ಲಿ ತರೋದಕ್ಕೆ ಅವ್ರಿಗೆ ಅಷ್ಟು ಆಗಿರ್ಲಿಲ್ಲ. ಆದ್ರೆ ಅದರಲ್ಲಿ ಏನಂದ್ರೆ ನನಗೆ ತಂದ್ಕೊಟ್ಟಾಗ ಅದನ್ನ ಶಾರ್ಟ್ ಫಿಲ್ಮ್ ತರ ನಾನು ಅದನ್ನ ಟ್ರೀಟ್ ಮಾಡ್ಲಿಲ್ಲ, ಅಥವಾ ಯಾವ್ದೋ ಒಂದು ಚಿಕ್ಕ ಇದರಿಂದ ನನಗೆ ಏನ್ ಬರುತ್ತೆ ಅದೆಲ್ಲ ಏನು ಯೋಚನೆ ಮಾಡಿಲ್ಲ. ಪುನೀತ್ ಅವರ ಆಸ್ ಎ ವ್ಯಕ್ತಿ ನನಗೆ ಇಷ್ಟ ಆಗಿ, ಅವರ ಒಂದು ಯೋಚನೆಗಳು ಅದರಲ್ಲಿ ಅದನ್ನ ನೋಡಿದಾಗ ಅಟ್ಲೀಸ್ಟ್ ನನಗೆ ಅದರಲ್ಲಿ ಕತೆ ಕಾಣಿಸ್ತಾ ಇತ್ತು. ಸೊ ಆ ಒಂದು ಕಾರಣಕ್ಕೋಸ್ಕರ ಅದಕ್ಕೆ ಎಷ್ಟು ಮ್ಯಾಕ್ಸಿಮಮ್ ಆಗಿ ಏನ್ ಮ್ಯೂಸಿಕ್ ಮಾಡ್ಬೋದು ಅವತ್ತಿನ ಟ್ರೆಂಡಿಗೆ, ಅದು ಏನ್ ಚೆನ್ನಾಗಿ ಅನ್ಸುತ್ತೋ ಅದನ್ನ ಒಂದು ಚೂರು ನಾನು ಏನು ಭೇದ ಭಾವ ಮಾಡ್ದಲೆ ಅದನ್ನ ಮಾಡಿದೆ. ಅದು ಇಡೀ ನಮ್ಮ ಕಂಪ್ಲೀಟ್ ಟೀಮಿಗೆ ಎಲ್ಲರಿಗೂ ಇಷ್ಟ ಆಗಿ, ಈ ಸಿನಿಮಾ ವಿಷಯ ಬಂದಾಗ ಅವರು ಪಾಪ ನನ್ಗೆ ಅದು ಸುಮಾರು ತಿಂಗಳಾದ್ಮೇಲೆ ನನಗೆ ಇದ್ರದ್ದು ಸಿನಿಮಾ ಬಗ್ಗೆ ನನಗೆ ಒಂದಷ್ಟು ಗೊತ್ತಾಯ್ತು, ಈಗ ನಡೀತಾ ಇದೆ, ಈ ತರದ್ದು ಮಾತುಕತೆ ನಡೀತಾ ಇದೆ ಹಾಗೆ ಹೀಗೆ ಅಂತ. ಸೊ ಅದು ಬಂದಾಗ ನನಗೆ ಕೇಳಿದ್ರು, ಸರಿ ಈ ತರ ಏನಾಗ್ಬೋದು, ಎಷ್ಟು ಈ ತರ ನಾವು ಈ ತರ ಚಿಕ್ಕದಾಗಿ ಈ ತರ ಮಾಡ್ತಾ ಇದೀವಿ ಹಂಗೆ ಅಂತ. ಸೊ ನಾನು ಒಂದೇ ಮಾತು ಹೇಳಿದೆ ಆಕ್ಚುಲಿ, ಇದ್ರಲ್ಲಿ ಬಜೆಟ್ ಅದು ಇದು ಎಲ್ಲ ಸೈಡಿಗೆ ತಿಟ್ಬಿಟ್ಟು ಫಸ್ಟ್ ಒಂದ್ಸತಿ ನಾವ್ ಏನ್ ಕತೆ ಇದೆ, ಏನ್ ಸಾಂಗ್ ರಿಕ್ವೈರ್ಮೆಂಟ್ ಎಷ್ಟು ಬರ್ಬೋದು, ಎಷ್ಟು ಖರ್ಚಾಗ್ಬೋದು ಅದು ನೋಡ್ಕೊಳ್ಳೋಣ. ಮ್ಯಾಕ್ಸಿಮಮ್ ನಮಗೆ ಆ ಟೈಮ್ ಅಲ್ಲಿ ನಮ್ ಕೈಯಲ್ಲಿ ಎಷ್ಟಿರುತ್ತೋ ಅದನ್ನ ಒಂದು ನಂಬರ್ನ ನಾವು ಫಿಕ್ಸ್ ಮಾಡ್ಕೊಂಡು ಅದ್ರ ಮೇಲೆನೆ ಕೆಲಸ ಮಾಡೋಣ. ನಮ್ ಕೈಯಲ್ಲಿ ಎಷ್ಟಾಯ್ತೋ ಅಷ್ಟನ್ನೇ ಮಾಡೋಣ. ಹಿಂಗ್ ಮಾಡೋಣ, ಆತರ ದೊಡ್ಡದಾಗ ಮಾಡೋಣ, ಅಥವಾ ಇದು ಏನಾಗತ್ತೋ ಅಷ್ಟರಲ್ಲಿ ಮಾಡೋಣ, ಅಥವಾ ಏನೋ ಅನ್ಕೊಂಡು ಆಮೇಲೆ ಅದಕ್ಕೆ ಕೊನೆಗೆ ಅಚೀವ್ ಮಾಡಕ್ ಆಗ್ದಲೆ ಕೊನೆಗೆ ಅದು ವರ್ಕ್ ಆಗಲ್ಲ, ಅದು ಬೇಡ. ನಮಗೆ ಅದನ್ನ ನೀಟಾಗಿ ಎಷ್ಟು ನಮ್ ಕೈಯಲ್ಲಿ ಆ ಟೈಮಿಗೆ ಇರುತ್ತೋ ಅದನ್ನೇ ನೋಡ್ಕೊಂಡು ಮಾಡೋಣ ಅಂತ ನಾವು ಪ್ಲಾನ್ ಮಾಡ್ಕೊಂಡು ಮಾಡಿದಕ್ಕೆ ಆಕ್ಚುಲಿ ಹೇಳ್ಬೇಕು ಅಂದ್ರೆ ಅನ್ಕೊಂಡಿದ್ದಕ್ಕಿಂತ ಇವಾಗ ತುಂಬಾನೇ ಚೆನ್ನಾಗಿ ಬಂದಿದೆ. ನನ್ಗೆ ಕಂಪ್ಲೀಟ್ ಆಗಿ, ನನಗೆ ಆಸ್ ಎ ಮ್ಯೂಸಿಕ್ ಡೈರೆಕ್ಟರ್ ಕಂಪ್ಲೀಟ್ ಆಗಿ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಜೊತೆಗೆ ನನ್ನ ಬೇರೆ ಸಿನಿಮಾಗಳು ಏನೋ ಒಂದಷ್ಟು ಕೆಲವು ಒಳ್ಳೆ ಬಜೆಟ್ ಆಗ್ಲಿ ಇಲ್ಲ ಮೀಡಿಯಂ ಬಜೆಟ್ ಏನೇ ಇದ್ರು ಕೂಡ ಅದೇ ಸ್ಟ್ಯಾಂಡರ್ಡ್ ಗೆನೆ ಇದನ್ನು ಕೂಡ ಕ್ಲೀನ್ ಆಗಿ ಒಳ್ಳೆ ಎಕ್ಸಿಕ್ಯೂಷನ್ ಮಾಡಿದೀವಿ. ಟೋಟಲ್ ಆಗಿ ಅವ್ರು ಹೇಳ್ದಂಗೆ ಒಂದು 4 ಹಾಡಿದೆ, ಅದ್ರಲ್ಲಿ 2 ಹಾಡು ಆಗ್ಲೇ ರಿಲೀಸ್ ಆಗಿದೆ. ಎಲ್ಲಾ ಹಾಡುಗಳನ್ನು ನಮ್ಮ
ಅನಾರಾಮ್ ಅವರೇನೆ ಬರ್ದಿರೋದು. ಅದ್ರಲ್ಲಿ ಒಂದ್ ಹಾಡು ಅವ್ರು ಕೂಡ ಹಾಡಿದ್ದಾರೆ, ಅವರು ಒಳ್ಳೆ ಸಿಂಗರ್ ಕೂಡ. ಸೊ ಸುಮನ್ ನಾರಾಯಣ್ ಅಂತ, ಆಮೇಲೆ ದರ್ಶನ್ ನಾರಾಯಣ್ ಅಂತ, ಅದ್ರ ಜೊತೆಗೆ ಇನ್ನೊಂದು ಹಾಡು ನಾನೇ ಹಾಡಿದ್ದೀನಿ. ಸೊ ಒಂದ್ 4 ಹಾಡಿದೆ. ಎಲ್ಲ ಇವತ್ತಿನ ಟ್ರೆಂಡಿಗೆ ತಕ್ಕಂಗೆ ಏನು ಎಲ್ಲ ಭಾಷೆಗಳಲ್ಲೂ ಬರ್ತಿದೆ, ಅದೇ ಸ್ಟ್ಯಾಂಡರ್ಡ್ಗೆ ಅದೇ ಟ್ರೆಂಡಿಗೆನೆ ನೀಟಾಗಿ ಎಲ್ಲಾರ್ಗು ಇಷ್ಟ ಆಗೋ ತರ, ಎಲ್ಲ ಏಜ್ ಕೆಟಗರಿಗೂ ಇಷ್ಟ ಆಗೋ ತರನೇ ಮ್ಯೂಸಿಕ್ ಮಾಡಿದೀವಿ. ಜೊತೆಗೆ ಬ್ಯಾಕ್ ಗ್ರೌಂಡ್ ಸ್ಕೋರು ಕೂಡ ನೀವೆಲ್ಲ ಇಂಡಸ್ಟ್ರಿಲೂ ಏನ್ ನೋಡಿ ಇಷ್ಟ ಪಡ್ತಾ ಇದೀರಾ, ಕಂಪ್ಲೀಟ್ ಆಗಿ ನಿಮ್ಗೆ ಫಿಲಂ ನೋಡಿದಾಗ ಒಂದು ಎಕ್ಸ್ಪೀರಿಯನ್ಸ್ ಅಂತ ಹೋದಾಗ, ನಿಮ್ಗೆ ಫಿಲಂ ಇಂದ ಆಚೆ ಬಂದಾಗ ಒಂದಷ್ಟು ಥೀಮ್ಗಳು ನಿಮ್ ತಲೆಯಲ್ಲಿ ಉಳ್ಕೊಳ್ತವೆ, ಅಷ್ಟೊಂದು ಹೇಳ್ಬೋದು. ಸೊ ಎಲ್ಲರೂ ಬಂದು ದಯವಿಟ್ಟು ಪ್ರೋತ್ಸಾಹಿಸಿ, ಹಾಗೂ ನಮ್ಮ ತಂಡನ ಇದಕ್ಕಿಂತ ಚೆನ್ನಾಗಿ ನೆಕ್ಸ್ಟ್ ಲೆವೆಲ್ಗಿನ ಒಳ್ಳೊಳ್ಳೆ ಸಿನಿಮಾನ ನಿಮಗೆ ಕೊಡೋದಿಕ್ಕೆ ನಮಗೆ ಅವಕಾಶ ಮಾಡ್ಕೊಡಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಜೋಸ್ ಅವರೇ, ಥ್ಯಾಂಕ್ ಯು ವೆರಿ ಮಚ್. ಇನ್ನು ನನ್ನ ಹೆಸರು ಅನುರಾಮ್. ನಾವು ಈ ಸಿನಿಮಾಗೆ 4 ಹಾಡುಗಳಿದೆ, ಇವರಾಗ್ಲೇ ಹೇಳಿದ್ದಾರೆ. 4 ಹಾಡುಗಳನ್ನ ನಾನು ಬರ್ತಾ ಹಾಕಿದ್ರೆ ಚೆನ್ನಾಗಿ ಬಂದಿದೆ ಎಲ್ಲ ಹಾಡುಗಳು. ಈಗಾಗಲೇ 2 ಹಾಡುಗಳು ರಿಲೀಸ್ ಆಗಿದೆ ಕೂಡ. ನೋಡಿ, ಸಿನಿಮಾ ನೋಡಿ ಬಂದು ಎಲ್ಲರೂ ಸಪೋರ್ಟ್ ಮಾಡಿ. ನಾವು ಕೂಡ ಹಂಸಲೇಖ ಸರ್ ಗರಡಿಯಿಂದ ಬಂದು ಸೊ ವರ್ಕ್ ಮಾಡಿದೀವಿ. ಅದು ರಿಸಲ್ಟ್ ಏನು ಅಂತ ನೀವು 28 ಹೇಳಬೇಕು. ಥ್ಯಾಂಕ್ ಯು ಸೋ ಮಚ್, ಎಲ್ಲರೂ ಬಂದಿರೋದಕ್ಕೆ ಖುಷಿಯಾಗಿದೆ. ಥ್ಯಾಂಕ್ ಯು ಸೋ ಮಚ್. ಇನ್ನು ನಮ್ಮ ಎಡಿಟರ್ ಅವರು ಉಜ್ವಲ್ ಚಂದ್ರ ಅವರು ಧರಣಿ ಮಂಡಲ ಮಧ್ಯದೊಳಗೆ, ಬಾಡಿಗಾರ್ಡ್, ಗತವೈಭವ ಈ ತರ ಸಿನಿಮಾಗಳನ್ನ ಎಡಿಟ್ ಮಾಡಿರೋರು ನಮ್ಮ ಸಿನಿಮಾಗೂ ಕೂಡ ಎಡಿಟರ್ ಆಗಿ ಕೆಲಸ ಮಾಡಿದ್ದಾರೆ. ಸೊ ಟು ಉಜ್ವಲ್. ಎಲ್ರಿಗೂ ನಮಸ್ಕಾರ. ನನ್ನ ಇಷ್ಟು ವರ್ಷದ ಸಿನಿಮಾ ಜರ್ನಿಗಳಲ್ಲಿ ಪ್ರತಿ ಸಿನಿಮಾನು ಪರ್ಸನಲ್ಲು, ಪ್ರತಿ ಸಿನಿಮಾನು ಸ್ಪೆಷಲ್ ಅಂತ ನಾವೆಲ್ಲರೂ ಪ್ರತಿ ಸಿನಿಮಾನು ಸ್ಪೆಷಲ್ ಅಂತ ಹೇಳ್ತೀವಿ. ಬಟ್ ಈ ಸಿನಿಮಾ ನನಗೆ ಅದಕ್ಕೂ ಹೆಚ್ಚು ಸ್ಪೆಷಲ್ ಅಂತ ಹೇಳ್ಬೋದು. ಏನಕ್ಕೆ ಅಂತಂದ್ರೆ ನಮ್ಗೆ ಸಿನಿಮಾ ಬಿಟ್ಟು ಬೇರೆ ಕೆಲ್ಸಗಳು ಮಾಡೋದು ಗೊತ್ತಿಲ್ಲ ಅಂತ ಅಂದ್ಬಿಟ್ಟು ನಾನು ಅವತ್ತಿಂದಾನು ಹೇಳ್ತೀನಿ. ನನ್ನ ಸ್ಕೂಲ್ ಡೇಸ್ ಯಾವಾಗ ಮುಗೀತೋ ಅಲ್ಲಿಂದಾನು ನನಗೆ ಸಿನಿಮಾ ಅನ್ನೋದು ಒಂಥರ ಕಲಿಕೆ. ಅದು ಅಂದ್ರೆ ಬೇರೆ ಯಾವುದೋ ಇಂಡಸ್ಟ್ರಿಗಳ ಅಂದ್ರೆ ಎಜುಕೇಶನ್ ಲೈನಲ್ಲಿ ಹೋಗಕ್ ನನಗೆ ಇಷ್ಟ ಇರಲಿಲ್ಲ. ಸಿನಿಮಾನೇ ಮಾಡಬೇಕು ಅಂತ ತುಂಬಾ ಪ್ರಾಮಾಣಿಕವಾಗಿ ಏನಂತಾರೆ ಗೊತ್ತಿರೋದನ್ನ ಮಾಡ್ಬೇಕು ಅಂತಾರಲ್ಲ, ಅದು ಸಿನಿಮಾ ಅಷ್ಟೇನೆ. ಬಟ್ ಎಲ್ಲೋ ಕನೆಕ್ಟೆಡ್ ಅಂತ ಹೇಳ್ತಾರಲ್ಲ, ನಾನು ಧರಣಿ ಮಂಡಲ ಮಧ್ಯದೊಳಗೆ ಮಾಡ್ಬೇಕಾದ್ರೆ ಯಾಕೆ ಎಲ್ಲಾನು ಇಂಟರ್ಲಿಂಕು, ಎಲ್ಲದಕ್ಕೂ ಕನೆಕ್ಟೆಡ್ ಅಂದ್ಬಿಟ್ಟು ಯಾಕೆ ತುಂಬಾ ಯೋಚನೆ ಮಾಡ್ತಿದ್ನೋ, ಅದೇ ಟೈಮಲ್ಲೇ ಸಮ್ವೇರ್ ಇದನ್ನು ಕನೆಕ್ಟ್ ಆಗಿದ್ ನನಗೆ. ಅಂದ್ರೆ ಲೈಕ್ ಮೈಂಡೆಡ್ ಯಾವಾಗ್ಲೂ ಒಟ್ಟಿಗೆ ಸೇರಿದಾಗ ಒಂದು ದೊಡ್ಡ ತಿರುವು ಪಡುತ್ತಂತೆ. ಆ ತರದ್ದು ಸಿನಿಮಾ ತರ್ಕ ಬಂದು ನನಗೆ ಕತೆ ಹೇಳಿದ್ರು ಪುನೀತ್. ಸರ್ ಈ ತರ ಎಲ್ಲ ಆಗತ್ತೆ ಅಂದ್ರು. ಸೆಕೆಂಡ್ ಹಾಫ್ ಆಫ್ ದಿ ಕತೆ ಹೇಳಬೇಕಾದ್ರೆ ನನಗನ್ಸಿದ್ದು ಇದು ಎಲ್ಲವೂ ಸಾಧ್ಯನಾ ಅಂತ. ಸುಮಾರು ಪ್ರೂಫ್ಸ್ ಗಳು ತೋರಿಸಿದ್ರು, ಆಮೇಲೆ ಸುಮಾರು ಅದಕ್ಕೆ ಸ್ಟಡಿ ಮಾಡಿರುವಂತದ್ದು. ಅಂದ್ರೆ ಒಂದಷ್ಟು ಕೇಸಸ್ ಗಳಿದೆ, ಅಂದ್ರೆ ನಿಜವಾಗ್ಲೂ ಅಂದ್ರೆ ಮೆನ್ಷನ್ ಯಾರು ಮಾಡ್ಲಿಲ್ಲ. ಇದು ಕೆಲವೊಂದು ನೈಜ ಘಟನೆ ಆಧಾರಿತ ಇದೆ. ಒಂದಷ್ಟು ಪೇಪರ್ ಕಟಿಂಗ್ಸ್ ಆಗ್ಲಿ, ಆಮೇಲೆ ಹಲವಾರು ಕಡೆ ನಡೆದಿರುವಂತ ಕತೆಗಳಿದು. ಬಂದು ಪೂರ್ತಿ ನರೇಟ್ ಮಾಡಿದ್ರು ಸಿನಿಮಾ. ತುಂಬಾ ಎಕ್ಸೈಟಿಂಗ್ ಅನಿಸ್ತು. ಆಮೇಲೆ ಯಾವಾಗ್ಲೂ ಒಬ್ಬ ಎಡಿಟರ್ಗೆ ಒಂದು ಚಾಲೆಂಜಿಂಗ್ ಸಬ್ಜೆಕ್ಟ್ ಅಂತ ಅನಿಸ್ಬೇಕು. ಎಲ್ಲೋ ಒಂದಷ್ಟು ಸಿನಿಮಾಗಳು ಮಾಡೋ ಬರದಲ್ಲಿ ಇದು ಮುಗೀತು ಅಂತ ಅಂದ್ಬಿಟ್ಟು ಹೊಟ್ಟೋಗ್ತೀವಿ. ಬಟ್ ಈ ತರದ್ದು ಸಿನಿಮಾಗಳು ತಲೆಯಲ್ಲಿ ಉಳಿಯುತ್ತೆ. ಆಮೇಲೆ ಈ ತರದ್ದು ಸಿನಿಮಾಗಳು ಜನಗಳು ಎಲ್ರೂ ಇದನ್ನ ನೋಡ್ಬೇಕು, ಇದನ್ನ ಗೆಲ್ಲಿಸ್ಬೇಕು. ಯಾಕಂದ್ರೆ ನಾವ್ ಹೇಳ್ತೀವಲ್ಲ ಯಾವಾಗ್ಲೂ, ಅಂದ್ರೆ ಸಿನಿಮಾ ಅನ್ನೋದು ಒಂದು ತೇರಿದ್ದಂಗಂತೆ. ಎಲ್ಲರೂ ಅದನ್ನ ಎಳ್ದಾಗ ಮಾತ್ರ ಅದೊಂದು ಶಕ್ತಿಯಾಗಿ ಕನ್ವರ್ಟ್ ಆಗುತ್ತಂತೆ. ಆ ಶಕ್ತಿಯಾಗಿ ಕನ್ವರ್ಟ್ ಆಗೋದಕ್ಕೆ ಸುಮಾರು ಒಂದು 400-500 ಇನ್ವೆಸ್ಟರ್ಸ್ಗಳು ಇದನ್ನ ಪೂರ್ಣ ಮಾಡೋದಕ್ಕೆ ಹೆಲ್ಪ್ ಮಾಡಿದ್ದಾರೆ. ಅವ್ರು ಅಷ್ಟು ಜನಕ್ಕೂ ತುಂಬಾ ಥ್ಯಾಂಕ್ ಯು ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ I've seen is their hard work, their honesty. ಅವರು ಹಿಂದೆನೆ ಬಿದ್ದಿದ್ರು. ಸೊ ಇಟ್ಸ್ ಜಸ್ಟ್ ಅಂಡ್ ಇನ್ನೊಂದು ಹೇಳ್ಬೇಕು, ಇವ್ರಿಗೆ ಏನ್ ಹೇಳೋದೆಲ್ಲ ಉಲ್ಟಾನೆ ಮಾಡ್ತಾರೆ ಅವರು. ಪಿಕ್ಚರ್ ಮೊದಲು ಸಕ್ಸಸ್ ಮೀಟ್ ಮಾಡ್ತಾರೆ, ಸರ್ ಈ ಡೇಟಿಗೆ ಬರಬೇಡಿ, ಇಷ್ಟೊಂದು ಫ್ಲೋ ಇದೆ ಸಿನಿಮಾಸ್ ಬರಬೇಡಿ, ಬೇಕಂತ ಉಲ್ಟಾ ಮಾಡ್ತಾರೆ. ಏನ್ ಮಾಡ್ತಾರೆ, ಪೋಸ್ಟರ್ ಸರ್ ಯು ಪ್ರೊಜೆಕ್ಟ್ ಸಮಥಿಂಗ್ ಅಬೌಟ್ ದ ಪೋಸ್ಟರ್ ಅಂತ ಹೇಳಿದ್ರೆ ಅದು ಬೇರೆದೇ ಮಾಡ್ತಾರೆ. ಸೊ ದಟ್ಸ್ ಒನ್ ಥಿಂಗ್ ಐ ವಾಂಟ್ ಟು ಮೆನ್ಷನ್. ಬಟ್ ಆಲ್ ದ ಬೆಸ್ಟ್ ಟು ದ ಟೀಮ್. ಹೋಪ್ಫುಲಿ cinemas will do the cinema will do well in theaters. ನೀವು ಮಾಲ್ ಕಾನ್ಸಂಟ್ರೇಟ್ ಮಾಡ್ತೀರಾ ಅಥವಾ ಸಿಂಗಲ್ ಶಾಟ್ ಕೊಡ್ತಾ ಇದ್ದೀರಾ?
ಸರ್ ಆನೆಸ್ಟ್ಲಿ ನಾನು ಇನ್ನೂ ಕರೆಕ್ಟ್ ಆಗಿ ಪ್ಲಾನ್ ಮಾಡಿಲ್ಲ. ನಾನು ಇಲ್ಲಿ ಬರಕ್ ಮೊದಲು ಆಕ್ಚುಲಿ ಪ್ಲಾನ್ ಇದ್ದಿದ್ದು ವಿ ವಿಲ್ ಗೋ ಫಾರ್ ಅ ಲಿಮಿಟೆಡ್ ಸೆಟಪ್. ಬಟ್ ಇಷ್ಟು ಜನ ನೋಡ್ಬಿಟ್ಟು 400 ಜನ ಕ್ರೌಡ್ ಫಂಡಿಂಗ್ ನೋಡ್ಬಿಟ್ಟು ನಾವು ಐ ಥಿಂಕ್ ಐ ಶುಡ್ ರೀಥಿಂಕ್. ಸೊ ಇದನ್ನ ಐ ಫೀಲ್ ವಿ ಶುಡ್ ಬಿ ಗೋಯಿಂಗ್ ಲಿಟಲ್ ಮೋರ್ ವೈಡ್. ಇದಾಗ ಹೊಡಿರಿ ಚಪ್ಪಾಳೆ. ಏನೋ ಕೊಟ್ಟೆ ನೀನು ಮ್ಯೂಸಿಕ್. ಮೊದಲನೇದಾಗಿ ಈ ಹುಡುಗರು ನನಗೆ ಒಂದು ಪಾತ್ರ ಇದೆ ಬಂದು ಮಾಡಬೇಕು ಅಂದಾಗ ಓಕೆ ರೆಗ್ಯುಲರ್ ಆಗಿ ಬರ್ತಾ ಇರ್ತೀವಿ ಚಿತ್ರಗಳು, ಅದೇ ಥರ ಮಾಡೋದು ಅಂತ ಅಂದ್ಕೊಂಡು ನಾನು ಬಂದೆ. ಒಂದು ಗೊತ್ತಾಯ್ತು, ಹುಡುಗರಲ್ಲಿ ನಾವು ವಿಶ್ ಮಾಡ್ಬೇಕಾದ್ರೆ ನಮ್ಮಲ್ಲಿ ಏನೊಂದು ಒಂದು ಗುಂಪುಗಾರಿಕೆ, ಒಂದು ಶ್ರದ್ಧೆ, ಒಂದು ಹೋರಾಟ ಮನೋಭಾವ ಇದು ನಮಗೆ ಇವರಲ್ಲಿ ಕಾಣಿಸ್ತಾ ಇತ್ತು. ಸ್ವಲ್ಪ ನಮಗಿಂತಲೂ ಬೆಟ್ರ್ ಏನಂದ್ರೆ ಇವ್ರಿಗೆ ಸ್ವಲ್ಪ ಬಿಸ್ನೆಸ್ ಗೊತ್ತಿರೋ ಥರ ಇದೆ ನಮ್ಗೆ ಕಂಪೇರ್ ಮಾಡಿದ್ರೆ. ಆಗ ನಮಗೆ ಥಿಯೇಟ್ರಿಗೆ ಬಂದ್ಮೇಲೆ ಏನು ಮಾಡಬೇಕು ಅಂತ ಗೊತ್ತಿರಲಿಲ್ಲ. ಇವ್ರೊಂದು ಸ್ವಲ್ಪ ಅದೆಲ್ಲ ಪ್ಲಾನಿಂಗು, ದೇ ಹ್ಯಾವ್ ಗಾಟ್ ಎಜುಕೇಟೆಡ್ ಇನ್ ದಟ್. ಸರಿ, ಆಮೇಲೆ ಓಕೆ ಮಾಡಿದ್ಮೇಲೆ ಏನ್ ತರ ಸಬ್ಜೆಕ್ಟ್ ಮಾಡ್ತಾ ಇದ್ದಾರೆ. ಫಸ್ಟು ಟೈಟ್ಲ್ ಹೇಳಿರ್ಲಿಲ್ಲ ಅವ್ರು, ನನಗೆ ಇಟ್ಟಿರ್ಲಿಲ್ಲ ಅನ್ಸುತ್ತಲ್ಲ. ಫಸ್ಟ್ ನಮ್ಗೆ ಟೈಟ್ಲ್ ಹೇಳಿರ್ಲಿಲ್ಲ. ಆಮೇಲೆ ನನಗೆ ಟೈಟ್ಲ್ ಹೇಳಿದಾಗ ಇವರು ಬೇರೆ ಎಲ್ಲಿಗೋ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ಅನ್ನಿಸ್ತು. ಆಮೇಲೆ ನನಗೂ ಒಂದು ಒಳ್ಳೆ ಪಾತ್ರ ಸಿಕ್ಕಿದೆ. ಹುಡುಗರು ಹೀರೋಗಳು ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಡೈರೆಕ್ಟ್ರು ಫಸ್ಟ್ ಒಂದೆರಡು ಶೆಡ್ಯೂಲ್ ಸಿಕ್ಕಾಪಟ್ಟೆ ಕೋಪದಲ್ಲಿದ್ದರು, ಆಮೇಲೆ ಸ್ವಲ್ಪ ತಣ್ಣಗಾದ್ರು. ಏನಾಗ ಹೊಸ ಜನರೇಷನ್ ಬಂದಿದೆ, ಹಳೆಯ ಲೇಬಲ್ ಎಲ್ಲ ಬಂದಿದ್ದಾರೆ. ಶಂಕರ್ ಅವರು ಮಾಡಿದಂಥ ಚಿತ್ರ ದೇಸಾಯಿ ಅವರ ಮೊದಲನೇ ಚಿತ್ರ ಅದು ತರ್ಕ. ಆಗ ನಾವು ಸಿನಿಮಾಗೆ ಕಾಲಿಡ್ತಾ ಇದ್ವಿ. ಸೊ ಆ ಒಂದು ವಿಶೇಷವಾದ ಟೈಟ್ಲ್ ಇಟ್ಕೊಂಡು ಬಂದಿರೋದ್ರಿಂದಲೂ ಮತ್ತೆ ಶಂಕರ್ ಅವರ ಇಮೇಜ್ ಇದ್ರ ಜೊತೆಗೆ ಅಂಟ್ಕೊಂಡಿರುತ್ತೆ ಇರೋದ್ರಿಂದ ಸ್ವಲ್ಪ ಜವಾಬ್ದಾರಿನೂ ಜಾಸ್ತಿ ಇವ್ರಿಗೆ. ಸಿನಿಮಾ ತೋರಿಸಿಲ್ಲ ನನಗೆ ಇವರು, ನನ್ನ ಭಾಗ ಮಾತ್ರ ನೋಡಿದ್ದೀನಿ, ಬೇರೆ ಎಲ್ಲ ಏನು ತೋರಿಸಿಲ್ಲ. ಬಟ್ ಒಂದೇನಂತಂದ್ರೆ ಇವ್ರದ್ದು ಪಬ್ಲಿಸಿಟಿ ಸ್ಟೈಲ್ ಎಲ್ಲ ನೋಡುವಾಗ ದೇ ಆರ್ ವರ್ಕಿಂಗ್ ಕಾನ್ಸ್ಟೆಂಟ್ಲಿ ಕಂಟಿನ್ಯೂಸ್ ಆಗಿ ವರ್ಕ್ ಮಾಡ್ತಿದ್ದಾರೆ. ಅದ್ರ ಮೇಲೆ ಸುಮ್ಮನೆ ಏನೋ ಒಂದು ಮಾಡಿ ಬಿಟ್ಬಿಡೋ ತರ ಇಲ್ಲ, ಅವರು ಇನ್ನೋವೇಟಿವ್ ಆಗಿ ಒಂದಾದ್ಮೇಲೆ ಒಂದು ಏನೇನೋ ಮಾಡ್ತಾ ಇದ್ದಾರೆ. ಸೊ ಆದ್ರಿಂದ ಮೈ ವಿಶಸ್, ಮೈ ಬ್ಲೆಸಿಂಗ್ಸ್ ಅಂಡ್ ಮೈ ಲವ್ ಟು ದ ಹೋಲ್ ಕ್ರೂ. ಎಲ್ಲರೂ ಇದೇ ತರ ಅದ್ಭುತವಾದ ಯಶಸ್ಸು ಆದ್ಮೇಲೆ ಇದೇ ತರ ಕೂಡಿಸಿ ಅದೇ ತರ ಸ್ವಲ್ಪ ಇನ್ನೂ ಎಕ್ಸ್ಟ್ರಾ ಫೋಟೋ ಕೊಟ್ಟು ನಮ್ಮನ್ನ ಇದು ಮಾಡಿ. ನಿಮ್ಗೆಲ್ರಿಗೂ ಶುಭವಾಗಲಿ. ನಿಮಗೆಲ್ಲ ನಮ್ಮ ಸೀನಿಯರ್ಸು, ಬಹಳ ಖುಷಿ ಆಗ್ತಿದೆ ನನಗೆ ಇವ್ರನ್ನೆಲ್ಲ. ನೊಸ್ಟಾಲಜಿಕ್ ಫೀಲಿಂಗು. ಜರ್ನಿ ಮಾಡಿದೀವಲ್ವ ಒಟ್ಟಿಗೆ ನಾವು. ಇಲ್ಲಿ ವಿಶೇಷ ಏನಂತಂದ್ರೆ ಯು ಡೋಂಟ್ ಗೆಟ್ ಆಪರ್ಚುನಿಟೀಸ್ ಆಫ್ ಟ್ರಾವೆಲಿಂಗ್ ವಿತ್ ಲೆಜೆಂಡ್ ಪೀಪಲ್. ಇವರು 3 ಟ್ರಾನ್ಸಿಷನ್ ನೋಡಿರುವಂತಹ ಒಂದು ಪತ್ರಕರ್ತರ ತಲೆಮಾರು, ಫೋಟೋಗ್ರಾಫರ್ಸ್ ಅಂದ್ರೆ ಫಿಲಿಮು ನೋಡಿ ಆ ಟ್ರಾನ್ಸಿಷನ್ ಏನಾಯ್ತು, ಇಂಡಸ್ಟ್ರಿ ಹೆಂಗ್ ಬೆಳ್ಕೊಂಬಂತು ಅನ್ನೋದು ನೋಡಿರೋದು ಅಂತ ಒಂದು ಇವನ್ನೆಲ್ಲ ನೋಡಿದ್ದು ಖುಷಿ ಆಯ್ತು ನನಗೆ. ಬಟ್ ವಾಟ್ ಎಲ್ಸ್, ಹೊಸಬರಿಗೆ ಪ್ರೋತ್ಸಾಹ ಯಾವತ್ತೂ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಕೊಟ್ಟಿದ್ದಾರೆ. ಆಮೇಲೆ ನನಗೆ ಇನ್ನೊಂದು ವಿಷಯ ಏನಂದ್ರೆ ಸಸ್ಪೆನ್ಸ್ ಸಿನಿಮಾಗಳು ಇದುವರೆಗೂ ಚೆನ್ನಾಗಿ ಮಾಡಿದ್ರೆ ಓಡದೇ ಇರೋದಿಲ್ಲ. ಇಫ್ ಯು ಗೋ ಟು ಅಪರಿಚಿತ ಕಾಲಕ್ಕೆ ಹೋದ್ರು, ಅಪರಿಚಿತ, ಆಲೆಮನೆ, ಆಗಂತಕ, ಅಲ್ಲಿಂದ ಬಂದ್ರೆ ಉಶ್, ಆಮೇಲೆ ರಂಗಿತರಂಗ, ಯಾವುದೇ ತಗೊಂಡ್ರು ನಮ್ಮ ಕನ್ನಡ ಇಂಡಸ್ಟ್ರಿನಲ್ಲಿ ಕನ್ನಡ ಪ್ರೇಕ್ಷಕರು ಎಸ್ಪೆಷಲಿ ಥ್ರಿಲ್ಲಿಂಗ್ ಮೂವಿಗಳನ್ನ ಯಾರೇ ಮಾಡಿದ್ರು
ಸ್ವೀಕಾರ ಮಾಡ್ತಾರೆ. ಅದರಿಂದ ಆನ್ ದಟ್ ಕೌಂಟ್ ನೀವೇನು ಹೊಸಬರಾಗಿ ಬರಬೇಕು ಅನ್ನೋ ತರ ಏನಿಲ್ಲ. ಜನ ಇದಕ್ಕೆ ಹೊಸಬರನ್ನೇ ಎಕ್ಸ್ಪೆಕ್ಟ್ ಮಾಡ್ತಾರೆ ಈ ತರ ಇದಕ್ಕೆ. ಸೊ ತರ್ಕ ಒಂದು ವಿಶೇಷವಾದ ಒಂದು ಸ್ಥಾನ ಇದೆ ತರ್ಕಾಗೆ ಕನ್ನಡ ಇಂಡಸ್ಟ್ರಿ ಮತ್ತೆ ಕರ್ನಾಟಕ ಜನಗಳಲ್ಲಿ. 2 ಕಾರಣಕ್ಕೆ ಹೇಳಿದಂಗೆ ನಾನು ದೇಸಾಯಿ ಅವರು ಮತ್ತೆ ಶಂಕರಣ್ಣ. ಸೊ ಅವರು ಗೆದ್ದುಬಿಟ್ರು. ನೀವು ಗೆದ್ದು ಇದನ್ನ ಇನ್ನೂ ಜೋರಾಗಿ ಸಂಭ್ರಮ ಮಾಡಬೇಕು ಅನ್ನೋದು ನನ್ನ ವಿಶ್.